ಸುಬರ್ಣವಾಹನ ಹರಿಯನುದಿಸುತ್ತ ಪರ್ಣಶಂಕರ ಗೋ ಗಜಾನನರಿಂಗೆ ಬಲಬಂದು ಪೂರ್ಣೇಶ್ವರದೆಗೆರಗಿ ಕವಿ ಮುನಿ ಕಿರಣಕಾನತನಾಗಿ ನಮಿಸುತ್ತ ಪೂರ್ಣೇಶ್ವರದೆಗೆರಗಿ ಕವಿ ಮುನಿ ಕಿರಣಕಾನತನಾಗಿ ನಮಿಸುತ್ತ ವರ್ಣಿಸುವ ನೀತರದಿ ಕುಂಬಿನಸಿ ಪ್ರಸಂಗವನು ಧನಪತಿಯ ಜಯಿಸುತ್ತ ಧನಪತಿಯ ಜಯಿಸುತ್ತ ವಿಮಾನಗೊಂಡನು ತೃಣ ಸಮಾನದ ಲೋಕ ಗೆಲ್ಲುವೆ ತೃಣ ಸಮಾನದ ಲೋಕ ಗೆಲ್ಲುವೆ ರಣಮುಖದಿನ ಗೋಳು ಗುಟ್ಟಿಪೆ ರಣಮುಖದಿನ ಗೋಳು ಗುಟ್ಟಿಪೆ ಜನಪರಿರವ ರಣಮುಖದಿನ ಗೋಳು ಗುಟ್ಟಿಪೆ ಜನಪರಿರವ ರಣಮುಖದಿನ ಗೋಳು ಗುಟ್ಟಿಪೆ ಜನಪರಿರವ ಬಳಿರೆ ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ರಾವಣೇಶ್ವರ ಅಂತ ಕೇಳಿದ್ದೇವೆ. ಓಲಗ ಕೊಟ್ಟ ಬರಿ ಏನು ಬ್ರಹ್ಮ ಮೂಲದಿಂದಲೂ ರಾಕ್ಷಸ ಮೂಲದಿಂದಲೂ ಆಶೀರ್ವದಿಸಿ ಪ್ರಪಂಚದ ಬೆಳಕನ್ನ ಕಂಡಂಥವನು ಇವನು. ಯಾರೇ ಆಗಲಿ ಪ್ರಪಂಚದಲ್ಲಿ ಹುಟ್ಟಿಗೆ ಒಂದು ಕಾರಣ ಇದೆ. ಹಾಗೆ ಆಲೋಚನೆ ಮಾಡಿದವ ನನ್ನ ಅವ್ವೆಯಾದ ಕೈಕಸೆಯಲ್ಲಿ ನಾನು ಕೇಳಿದ್ದೆ, ಅಮ್ಮ ಪ್ರಪಂಚದಲ್ಲಿ ಜೀವಿಗಳು ದೇವರಿಗೂ ಕೆಲಸಿಲ್ಲ ಅಂತ ಹುಟ್ಟುವುದಿಲ್ಲ. ಆ ಹುಟ್ಟಿಗೊಂದು ಉದ್ದೇಶ, ಆ ವ್ಯಕ್ತಿಗೊಂದು ಗುರಿ ಜನ್ಮತಃ ಬಂದಿರಬೇಕಲ್ಲ. ಆ ನೆಲೆಯಲ್ಲಿ ನಿನ್ನ ಮಗನಾದ ದಶಕಂಠನ ಹುಟ್ಟಿನ ಮೂಲ ಉದ್ದೇಶ ತಾಯಿಯಾದ ನೀನಲ್ಲದೆ ಮತ್ಯಾರು ಹೇಳಬೇಕು ಅಂತ ಕೇಳಿದೆ. ಎರಡು ಕಣ್ಣುಗಳಲ್ಲಿ ನೀರನ್ನ ತುಂಬಿಕೊಂಡು ಎರಡೂ ಕೈಯನ್ನ ಮೇಲೆ ಮಾಡಿ ಹೇಳಿದ್ದು, ಏನು ಹೇಳಲಿ ಮಗನೇ, ನಿನ್ನದಾದಂತಹ ಜನ್ಮಕ್ಕೆ ಮೂಲ ಕಾರಣವೇ ನಮ್ಮ ರಕ್ಕಸರ ಕುಲದ ಉನ್ನತಿ. ಹಾಗಾಗಿ ನೋಡು, ನಿನ್ನಮ್ಮನಾದ ನಾನು ರಾಕ್ಷಸಿ ಇದ್ದೇನೆ, ಆದರೆ ಈಗಿದ್ದದ್ದು ಈ ಆಶ್ರಮದಲ್ಲಿ ಮೈಗೆ ಒಗ್ಗದ ಮನಸ್ಸಿಗೆ ಒಪ್ಪಿತವಲ್ಲದ ಇಂಥ ನಿಷ್ಠುರವಾದ ಋಷಿ ಮುನಿಗಳ ಜೊತೆಗೂಡಿ ಬದುಕನ್ನ ಸವೆಸಿದ್ದೇನೆ. ಮಗನೇ, ನಿನ್ನನ್ನು ಪಡೆದಿದ್ದೇನೆ. ಯಾಕೆ ಗೊತ್ತಾ? ನಿನ್ನಿಂದ ನಮ್ಮ ಕುಲ ಉದ್ಧಾರ ಆಗ್ಬೇಕು ಅಂತ. ತಕ್ಷಣವೇ ಸಹಜವಾಗಿಯೇ ಜನ್ಮತ ಬಂದ ಬಲವನ್ನು ಎತ್ತಿ ಅಮ್ಮನಿಗೆ ಅಭಿವಾದನವನ್ನು ಮಾಡಿ ಕೊಡು, ಒಂದು ಅಪ್ಪಣೆ ಕೊಡು, ಪ್ರಪಂಚವನ್ನೇ ತಿರುಗಾಟ ಮಾಡಿ ಎಲ್ಲವರನ್ನು ಗೆದ್ದು ಈ ಪ್ರಪಂಚವನ್ನ ರಾಗಿಸ್ತೇನೆ ಅಂತ ಹೇಳಿದೆ. ಆಗ ಭಯಗೊಂಡ ಅಮ್ಮನನ್ನ ಕೈ ಹಿಡಿ, ಕೂಡದು. ಯಾಕಮ್ಮ, ಲೋಕದಲ್ಲಿ ರಕ್ಕಸರಿಗೆ ವಿರೋಧಿಗಳಿದ್ದಾರೋ ಮಗನೇ. ದೇವತೆಗಳು ಪ್ರತಿ ಕ್ಷಣಕ್ಕೂ ಈ ರಕ್ಕಸರನ್ನು ನಿರ್ನಾಮ ಮಾಡುವುದಕ್ಕೆ ಒಂದಲ್ಲ ಒಂದು ರೀತಿಯ ಊಟ
ಪ್ರಪಂಚವನ್ನ ಸಂಚಲನ ಮಾಡುತ್ತಾರೆ. ಈ ಪ್ರಪಂಚವನ್ನು ನೀನು ಗೆಲ್ಲಬೇಕು ಅಂತಾದರೆ ಮಗನೇ, ಕೇವಲ ಶರೀರದ ಬಲ ಸಾಲದು. ನಿನಗೊಂದು ತಪಸ್ಸಿನ ಬಲ ಬೇಕು, ಅದಕ್ಕೊಂದು ವರದ ಬಲ ಬೇಕು ಅಂತ ಹೇಳಿ ದೃಢ ಮನಸ್ಸನ್ನ ಮಾಡಿ ಎರಡೂ ಕೈಯನ್ನ ಜೋಡಿಸಿ ಅಮ್ಮ ಆಶೀರ್ವದಿಸಿ ಕಳಿಸಿಕೊಡು. ಈ ಕ್ಷಣದಿಂದಲೇ ಹೊರಟು ಆ ಚತುರ್ಮುಖ ಬ್ರಹ್ಮನಿಂದಲೇ ಚತುರ್ಮುಖ ಬ್ರಹ್ಮನಿಂದಲೇ ಹೊರ. ಯಾಕೆ ಗೊತ್ತಾ? ಯಾಕೆ? ಕಾಶ್ಯಪ ಬ್ರಹ್ಮರ ವಂಶ ನಮ್ಮದ್ದು. ಅವರಿಂದ ಬಂದಂತಹ ಮಾಲಿಯೋ ಸುಮಾಲಿಯೋ ನಮಗೆ ಸೋದರ ಮಾವ, ತಂದೆಯ ಸ್ಥಾನದವರು. ಅವರು ಸಾಧಿಸದೇ ಇದ್ದದ್ದನ್ನು ನಾನು ಈ ಪ್ರಪಂಚದಲ್ಲಿ ಸಾಧಿಸಬೇಕು. ಹಾಗಾಗಿ ಆ ಕಾಶ್ಯಪ ಬ್ರಹ್ಮರ ಆಶೀರ್ವಾದ ನಮಗೆ ಜನ್ಮತಃ ರಕ್ತದಲ್ಲಿ ಹರಿದು ಬಂದಿದೆ. ಆದರೆ ಚತುರ್ಮುಖ ಬ್ರಹ್ಮನ ಆಶೀರ್ವಾದ ವರ ದೊರೆಯಿತು ಅಂತಾದರೆ ಈ ಪ್ರಪಂಚವನ್ನ ಗೆಲ್ಲುವುದಕ್ಕೆ ಸುಲಭ ಎಂದು ತೀರ್ಮಾನ ಮಾಡಿ ಅವನ ಕುರಿತಾಗಿ ತಪಸ್ಸನ್ನ ಮಾಡಿ ಅವನನ್ನ ಒಲಿಸಿ ಅವನಿಂದ ವರವನ್ನು ಪಡೆದು ನೇರವಾಗಿ ಹೊರಟು ಬಂದೆ ಅಮ್ಮನಿದ್ದಲ್ಲಿ. ಆಗ ಕೇಳಿದೆ, ಅಮ್ಮ ಇಷ್ಟನ್ನ ಸಂಪಾದನೆ ಮಾಡಿದ್ದೇನೆ, ಈಗ ಹೊರಡುತ್ತೇನೆ ಲೋಕ ಸಂಚಾರಕ್ಕೆ ಅಂತ. ಆಗ ಅವಳು ಆಡಿದ್ದು, ಏನು ಮಗನೇ, ವ್ಯಕ್ತಿ ಏನನ್ನೇ ಮಾಡುವುದಿದ್ದರು ಅವನಿಗೆ ನಿಲ್ಲುವುದಕ್ಕೊಂದು ನೆಲೆ ಭದ್ರವಾಗಿರಬೇಕು ಅಂತ ಹೇಳಿದ್ರು. ಆಗ ನನ್ನ ದೃಷ್ಟಿ ಲಂಕೆಗೆ ಬಿತ್ತು. ಈ ಲಂಕೆ ಮೊದಲು ನಮ್ಮವರದ್ದೇ, ಆದರೆ ನಾವೆಲ್ಲಿಗೆ ಕಾಲಿಡುವಲ್ಲಿಯವರೆಗೆ ನಮ್ಮ ಅಪ್ಪನ ಮಗಳದ್ದು, ನನ್ನದಲ್ಲ. ವೈಶ್ರವಣ ಅವಯಲ್ಲಿದ್ದ ನಮ್ಮ ಜೀವನದ ಮೊದಲ ದಿಗ್ವಿಜಯವೇ ಈ ಲಂಕೆಯ ಪಡೆದುಕೊಳ್ಳುವಂತಹದ್ದು. ಇಲ್ಲಿದ್ದ ವೈಶ್ರವಣನನ್ನ ಪಡೆದೋಡಿಸಿ ಅವನಲ್ಲಿದ್ದ ಪುಷ್ಪಕ ವಿಮಾನವನ್ನು ಸೆರೆದಿರಿಸಿಕೊಂಡು ಈ ಲಂಕೆ ರಾಕ್ಷಸ ಲಂಕೆ ಆಗಬೇಕು ಎನ್ನುವ ಸಂಕಲ್ಪವನ್ನ ಮಾಡಿದೆ. ಅಮ್ಮ, ಇದೇ ಈ ಲಂಕೆಯ ಸಿಂಹಾಸನದಲ್ಲಿ ನೀನು ರಾಜ ಮಾತೆಯಾಗಿ ಮಂಡಿಸಬೇಕು ಅಂತ ಹೇಳಿ ಕಣ್ಣುಗಳನ್ನು ತುಂಬಿ ಒಂದು ಸಮಾಧಾನ ನಿಲ್ಲುವುದಕ್ಕೊಂದು ನೆಲೆ ಮಾಡಿಕೊಂಡೆ. ಕೇವಲ ನಿಂತರಾಗದು. ಈ ಪ್ರಪಂಚವನ್ನ ಗೆಲ್ಲಬೇಕು ಅಂತಾದರೆ ಮಗನೇ, ನೀನಿನ್ನು ನಿನ್ನ ಬಲವನ್ನ ಕ್ರೋಢೀಕರಿಸಿಕೊಂಡು ದಿಗ್ವಿಜಯಕ್ಕೆ ಹೊರಡಬೇಕು ಅಂತ ಹೇಳಿದ್ರು. ಮನಾಶೀರ್ವಾದವನ್ನ ಪಡೆದು ಮನಸ್ಸ ಕುಲದ ದೈವವನ್ನೆಲ್ಲ ನಮಿಸಿ ಪುಷ್ಪಕವನ್ನ ತರಿಸಿದ್ದೇನೆ. ಪುಷ್ಪಕವನ್ನ ಏರಿ ದಂಡಯಾತ್ರೆಗೆ ಸಂಚರಿಸುತ್ತಾ ಬಂತು. ಅದೇ ತಡೆಯಿಲ್ಲದೆ ವೇಗವಾಗಿ ಬರಬಹುದಾದ ನಮ್ಮ ವಿಮಾನ ಯಾಕೆ ನಿಂತಿತ್ತು? ಕಾರಣ ಏನು? ತಾಂತ್ರಿಕ ದೋಷವ? ಸಾಧ್ಯವೇ ಇಲ್ಲ. ಯಾಕೆ? ವಿಶೇಷವಾದ ದೇವ ನಿರ್ಮಿತವಾದದ್ದು. ಹೌದಪ್ಪ, ಮನುಷ್ಯ ನಿರ್ಮಿತ ಅಂತಿರುವಾಗ ಮಸಗೆ ಕತೆ ಹಿಡಿಯುತ್ತ ಕ್ರೋಧ ನಿಶೇಷರೇಂದ್ರನು ಕಾಣುತ್ತಿರದ
ನಿಲ್ಲಿಸುತ್ತಿದ್ದೀರಲ್ಲ ಸಾರ ಗೊತ್ತಾಗ್ಲಿಲ್ವೋ? ವಿಪುಲ ಭಕ್ತಿಯೊರಿದ್ದೋಡಳಿತು ನಿಪುಣಯನಗೆ ಏನು ವಿಪುಲ ಭಕ್ತಿಯೊರಿದ್ದೋಡಳಿತು ನಿಪುಣಯನಗೆ ಏನು ನಿಪುಣಯನಗೆ ಏನು ಕಪಿಯ ಮುಸುಡೋ ಒಂದು ತಿಂದು ಚಪಲ ನುಡಿವೆ ನೀನು ಕಪಿಯ ಮುಸುಡೋ ಒಂದು ತಿಂದು ಚಪಲ ನುಡಿವೆ ನೀ ಕಪಿಯ ಮುಸುಡೋ ಒಂದು ತಿಂದು ಚಪಲ ನುಡಿವೆ ನೀನು ನೇರವಾಗಿ ಬಂದು ಅಡ್ಡಯಿಸುತ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀಯ. ನೀನು ನನ್ನ ಮಾರ್ಗಕ್ಕೆ ತಡೆಯಾಗಲಿ. ನಾನು ಅಡ್ಡ ಬಂದದಲ್ಲ, ಮತ್ತೆ ಅಡ್ಡ ಬಂದವ ನೀನು. ಯಾಕೆ ಅಂತ ಹೇಳಿದ್ರೆ ನೀನು ಬಂದ ಸ್ಥಳ ಯಾವುದು, ಕ್ಷೇತ್ರ ಮತ್ತೆ ಪಾತ್ರದ ಅರಿವುಂಟೇನ? ಯಾಕೆ ಅಂತ ಹೇಳಿದ್ರೆ ವಿಮಾನ ಉಂಟು ಎನ್ನುವ ಕಾರಣಕ್ಕೆ ನಭೋಮಂಡಲದಲ್ಲಿ ನೀನು ಸಂಚರಿಸುವುದಕ್ಕೆ ಮುಂದಾದ್ರೆ ಗಗನಯಾನ ನಮ್ಮದ್ದು ವಾಯುಯಾನ. ಹಾ, ತೊಂದರೆ ಇಲ್ಲ. ಏನು ಹೋಗಬೇಕು ಅಂತ ಆದ್ರೆ ಕೆಲವೊಂದಿಷ್ಟು ಆಕರ್ಷಣೀಯ ಶಕ್ತಿ ಇರ್ತದೆ. ಮೇಲೆ ಹೋದವರನ್ನ ಕೆಳಗೆ ಎಳೆಯುವಂತಹ ಶಕ್ತಿ ಆಕರ್ಷಣೀಯ ಶಕ್ತಿ. ಅಂತಂತಹ ಸ್ಥಳಕ್ಕೆ ಆ ಶಕ್ತಿ ಇರ್ತದೆ. ನಿನ್ನ ವಿಮಾನ ಹಾರಿದ್ದು ಯಾವ ಕ್ಷೇತ್ರ ಅಂತ ಗೊತ್ತೇನಾ, ಎಲ್ಲಿ ಬಂದಿದೆ ಅಂತ ಗೊತ್ತೇನಾ? ಹಾ, ನಿನ್ನ ಮಾತನ್ನ ಕೇಳುವಾಗ ನನಗೆ ಆಶ್ಚರ್ಯ. ಹಾ, ಗಗನಗಾಮಿಯಾಗಿ ಸಂಚರಿಸಬಹುದಾದ ವಿಮಾನವನ್ನ ಹಾ, ಆಕರ್ಷಿಸುವ ಶಕ್ತಿ ಹಾ. ಮಂಗನ ಮುಖದವನಾದ ನಿನಗುಂಟ. ನಾನು ತಡೆದದ್ದಲ್ಲ, ಮತ್ತೆ ಮುಖನನ್ನದು ಮಂಗವೇ ಇರಬಹುದು. ಹಾ. ಇದು ಪಾರ್ವತಿ ಪರಮೇಶ್ವರರು ವಾಸ ಮಾಡುವಂತಹ ಸ್ಥಳ ಕೈಲಾಸ. ಭಕ್ತಿಯಿಂದ ಇಲ್ಲಿ ಮುಕ್ಕೋಟಿ ದೇವತೆಗಳು ಸುರನರೋಗ ಕಿನ್ನರರು ಬಂದ್ರೆ ದಾಟಿ ಹೋದಾರು. ಆದರೆ ಶಕ್ತಿಯಿಂದ ಒಮ್ಮೆ ಬರ್ತಾರೆ ಅಂತಾದ್ರೆ ಆ ಸ್ವಾಮಿಯ ಈ ಸ್ಥಳವನ್ನು ದಾಟಿ ಹೋಗುವುದಕ್ಕೆ ಸಾಧ್ಯವೇನಾ? ಮತ್ತೆ ಅಂತ ಅಂದೆ ನನಗೆ ಮಂಗಮೋರೆ ಎಂದು ಬೇಳ್ವೆ ಸಂಗರಾದಿ ಮಂಗಮೋರೆ ಎಂದು ಬೇಳ್ವೆ ಸಂಗರಾದಿ ಲಕ್ಷ ಲಕ್ಷ ಸಂಗಗೂಡಿ ದಾಳಿ ಕೈಯುತ ಲಕ್ಷ ಲಕ್ಷ ಸಂಗಗೂಡಿ ದಾಳಿ ಕೈಯುತ ದಾಳಿ ಕೈಯುತ ಅಂಗದಷ್ಟದಿಂದ ಭಂಗ ಮಾಡಿ ನಾಶಗೈದು ಅಂಗದಷ್ಟದಿಂದ ಭಂಗ ಮಾಡಿ ನಾಶಗೈದು ಭಂಗ ಮಾಡಿ ನಾಶಗೈದು ಹಿಂಗಿ ಪಾವು ನಿನ್ನ ದರ್ಪವ ಹಿಂಗಿ ಪಾವು ನಿನ್ನ ದರ್ಪವ ಅಂಗದೋಷದಿಂದ ಭಂಗ ಮಾಡಿ ನಾಶಗೈದು ಹಿಂಗಿ ಪಾವು ನಿನ್ನ ದರ್ಪವ ಮಂಗನ ಮುಖ ಎನ್ನುವುದಾಗಿ ಮೂದಲಿಸುತ್ತಾ ಇದ್ದೀಯ. ಏನು ನಾನು ಆ ಶಿವನ ವಾಹನ ನಂದಿ. ಶಿವನೇ ನನ್ನನ್ನು ವಾಹನವಾಗಿ ಒಪ್ಪಿಕೊಂಡಿದ್ದಾನೆ. ಅಂತಹದ್ದರಲ್ಲಿ ಒಂದು ತಡೆದೆ ಎನ್ನುವ ಕಾರಣಕ್ಕೆ ಇರುವ ವಿಷಯವನ್ನು ಹೇಳಿದೆ ಎನ್ನುವ ಕಾರಣಕ್ಕಾಗಿ ಮಂಗ ಅಂತ ಮೂದರಿಸಿದ್ಯಾ? ಇದೋ ಕೇಳಿಸಿಕೋ. ಏನು ನಿನ್ನ ಆ ಬದುಕಿನ ಕಟ್ಟಕಡೆಯ ಸಾವಿನ ಕಾಲದಲ್ಲಿ ಲಕ್ಷ ಲಕ್ಷ ಸಂಖ್ಯೆಯ ಮಂಗಗಳು ಒಂದಾಗಿ ಬಂದು ನಿನ್ನನ್ನ ಗರ್ವವನ್ನು ಇಳಿಸ್ತಾವೆ. ಅಷ್ಟೇ ಅಲ್ಲ, ಹೊರಿದು 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 ತಿನ್ನುವಂತಾಗಲಿ. ಇದೇ ನನ್ನ ಶಾಪ. ಇದೇ ನನ್ನ ಶಾಪ. ತಡೆ ಉಂಟಾದದ್ದಕ್ಕೆ ವಿಚಾರಿಸಿದರೆ ನಿನಗೆ ಮಂಗಗಳಿಂದ ಸಾವು, ನಿನ್ನ ಬದುಕು ಮಂಗಗಳಿಂದ ಅಂತ್ಯ. ಶಾಪ. ಹೇಳಿದವ ಶಿವನ ವಾಹನವ, ಶಿವನ ಆವಾಸವ. ನೋಡೋಣ ಎಂಥದ್ದು ಅಂತ.
ದಶಗಳನ್ನು ರಾವಣನು ತಾನಾದನು, ದಶಗಳನ್ನು ರಾವಣನೆ ತಾನಾದನು. ವಿಜಗೀಷು ವೃತ್ತಿಯಲ್ಲಿ ತ್ರೈಜಗವ ಸಂಚರಿಸಿ ವಿಜಯ ಯಾತ್ರೆಯಗೊಂಡ ಸಂತೋಷದಿ ಸುಜರನನು ಬಡಿದಟ್ಟು ದೊಡ್ಡ ಹಾಸದಿ ಮೆರೆದ, ಸುಜರನನು ಬಡಿದಟ್ಟು ದೊಡ್ಡ ಹಾಸದಿ ಮೆರೆದ, ಅಟ್ಟಹಾಸದಿ ಮೆರೆದ. ಅಜಮಹೇಶ್ವರರವರ ಬಲದಿಂದಲೇ, ಅಜಮಹೇಶ್ವರರವರ ಬಲದಿಂದಲೇ ರಾವಣ 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 ಏನು ಆಶ್ಚರ್ಯ ಇದು! ನಂದೆಯಿಂದ ಶಾಪವನ್ನ ಪಡೆದು ಮುಂದೆ ಸಾಗಿ ನನ್ನ ಪಥಕ್ಕೆ ಅಡ್ಡಾಯಿಸಿದ ಕೈಲಾಸವನ್ನ ಸಾಗಿ ಎನ್ನುವ ಆಲೋಚನೆಗೆ ಕೈಲಾಸದ ಹಾದಿಗೆ ಕೈ ಇಟ್ಟು ಎತ್ತಿ ಪರಾಭವವನ್ನ ಹೊಂದಿದೆ. ಕೈಲಾಸದ ಅಡಿಯಾಳಿ ನನ್ನ 20 ತಾಳುಗಳು ಸಿಲುಕಿ ಅಯ್ಯೋ ಎಂದು ಕೂಗಿದ ಕಾರಣದಿಂದ ಆ ಪರಶಿವನೇ ಒಲಿದು ಈ ಕ್ಷಣದಿಂದ ಪ್ರಪಂಚದಲ್ಲಿ ರಾವಣೇಶ್ವರ ಎಂದಲೇ ನೀನು ಬಿರುದಾಂಕಿತನಾಗುವಂತ ಹರಸಿದನಲ್ಲ. ಬಲ ಬಲ ಅಂದರೆ ಈ ಪ್ರಪಂಚವನ್ನ ಗೆಲ್ಲುವುದಕ್ಕೆ ಬರೀ ಶಕ್ತಿ ಮಾತ್ರ ಸಾಲದು, ಬರೀ ಯುಕ್ತಿ ಮಾತ್ರ ಸಾಲದು, ಮತ್ತೆ ಜೊತೆಯಲ್ಲಿ ಭಕ್ತಿಯೂ ಬೇಕು ಅಂತ ಆಗಲಿಲ್ಲ. ನರನಾಡಿಗಳನ್ನೇ ತಂತಿಯಾಗಿಸಿ, ತಲೆ ಬುರುಡೆಯನ್ನೇ ತಂಬೂರಿಯಾಗಿಸಿ ಸಮಗಾನವನ್ನ ಮಾಡಿದ್ದರ ಪರಿಣಾಮ ಅಲ್ವೇ ಇಂದು ಆ ಪರಶಿವ ದತ್ತವಾದ ಚಂದ್ರಹಾಸ ನನ್ನ ಕೈಯಲ್ಲಿ ವಿಜೃಂಭಿಸುತ್ತಾ ಇರುವುದು. ಅವನಿಂದ ಆಶೀರ್ವಾದಗೊಂಡು ಯಕ್ಷರು, ಕಿನ್ನರರು, ಕಿಂಪುರುಷರು, ಗರುಡರು, ಪುರಾತರು ಯಾವರನ್ನು ಗೆದ್ದು 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 ತನ್ನ ಪಾದಕ್ಕೆ ಅಭಿವಾದನವನ್ನು ಮಾಡಿದೆ. ಅಮ್ಮ, ರಾಕ್ಷಸ ಕುಲದ ಔನ್ನತ್ಯ ನಿನ್ನ ಮಗ ದಶಕಂದರರಿಂದ ಸಾಧ್ಯವೇ ಅಲ್ಲ, ಮತ್ತೆ ನಿನ್ನ ಮಗ ರಾವಣನಿಂದ ಸಾಧ್ಯ. ಯಾಕೆ ಹೇಳು? ಶಿವನನ್ನ ಮೇಲೆ ಮೆಚ್ಚಿಸಿಕೊಂಡೆ, ಭಕ್ತಿಯಿಂದ ಶಿವನನ್ನ ಒಲಿಸಿದರೆ, ತಪಸ್ಸಿನಿಂದ ಬ್ರಹ್ಮನನ್ನ ಒಲಿಸಿದರೆ, ಶಕ್ತಿಯಿಂದ ಚರಾಚರ ಪ್ರಪಂಚದ ಜೀವಕೋಟಿಗಳನ್ನ ಮೆಟ್ಟಿ ಕನಕಲಂಕೇಶ್ವರ ಎನ್ನುವ ಬಿರುದನ್ನ ಪಡೆದೆ. ಈಗ ಸಮಾಧಾನ. ಹಾಗಂತ ನನ್ನ ದಿಗ್ವಿಜಯವೆನ್ನು ಪೂರ್ಣಗೊಳ್ಳಲಿಲ್ಲ. ಉಳಿದಿದ್ದಾರೆ ಸಾಕಷ್ಟು ಬಲವನ್ನು, ಸಾಕಷ್ಟು ಯುಕ್ತಿಯನ್ನು, ಸಾಕಷ್ಟು ಮಂತ್ರವನ್ನ, ತಂತ್ರವನ್ನ ಕ್ರೋಢೀಕರಿಸಿಕೊಂಡು ರಕ್ಕಸ ಕುಲದ ಆ ಜನ್ಮ ಹಗೆಗಳಾದ ದೇವತೆಗಳನ್ನ ಜಯಿಸುವ ಆಲೋಚನೆಯಲ್ಲಿ ಕಾಲವನ್ನ ನಿರೀಕ್ಷಿಸುತ್ತಾ ಇರುತ್ತೇನೆ. ಅಸುರ ಕುಲದಲ್ಲಿ ಶ್ರೇಷ್ಠ ಎನಿಸಿ ಅಸುರ ಕುಲದಲ್ಲಿ ಶ್ರೇಷ್ಠ ಎನಿಸಿ ಅಸುರ ಕುಲದಲ್ಲಿ ಶ್ರೇಷ್ಠ ಎನಿಸಿ ಶ್ರೇಷ್ಠ ಎನಿಸಿ ಅಸಮ ಸಾಗಸಿ ಮಧು ಪರಾಕ್ರಮಿ ಅಸಮ ಸಾಗಸಿ ಮಧು ಪರಾಕ್ರಮಿ ಅಸಮ ಸಾಗಸಿ ಮಧು ಪರಾಕ್ರಮಿ.
ದೆಸೆಗೆ ಘನ ಕೀರ್ತಿಗೈದುದು ದೆಸೆ ದೆಸೆಗೆ ಘನ ಕೀರ್ತಿಯೋಗ್ಯದುದು ಕುಶಲದಿಂದ ದೇಶ ದೇಶಗೆ ಘನ ಕೀರ್ತಿಯೋಗ್ಯದುದು ಕುಶಲದಿಂದ ಶಂಭೋ ಮಹಾದೇವ ಎಂದಿನಂತೆ ಓಲಗವನ್ನ ಕೊಟ್ಟವ ಈ ಮಧುದಾನವ ಓಲಗ ಕೊಡುವುದೊಂದು ಪರಿಪಾಠ ಅಷ್ಟೇ. ಹೌದಾ ನಮಗೆಲ್ಲ ಓಲಗ ಕೊಡುವುದು ಅಂತ ಉಂಟ. ನಾವು ಬಂದಷ್ಟೊತ್ತಿಗೆ ಓಲಗ ಮಧುದಾನವ ನಮಗೆ ಹಿನ್ನೆಲೆ ಬಹಳ ಗಟ್ಟಿಯಾದದ್ದು ಅಂತದ್ದೇನಿಲ್ಲ. ಆದರೆ ನಮ್ಮದ್ದಾಗಿರುವ ಸ್ವಸಾಮರ್ಥ್ಯದಿಂದ ಲೋಕದಲ್ಲಿ ಕಾಣಿಸಿಕೊಂಡವ ನಾನು, ಲೋಕದಲ್ಲಿ ಖ್ಯಾತಿಯನ್ನ ಗಳಿಸಿದವ ನಾನು. ಹಾಗಿದ್ರೆ ನಮ್ಮ ಸಾಮರ್ಥ್ಯ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಆದ್ರೆ ಒಂದು ನಮ್ಮ ತಂದೆ ತಾಯಿಯರ ಹಿನ್ನೆಲೆ ಗಟ್ಟಿಯಾಗಿರಬೇಕು. ಅದಲ್ಲವೋ ನಮ್ಮ ಪರಾಕ್ರಮದಿಂದ ಕಾಣಿಸಿಕೊಳ್ಳಬೇಕು. ಹೇಳಿಕೊಳ್ಳುವುದಕ್ಕೆ ನಮಗೆ ಹಿನ್ನೆಲೆ ಅಷ್ಟೊಂದು ಗಟ್ಟಿ ಇಲ್ಲ. ಅದಕ್ಕಾಗಿ ತಪಸ್ಸನ್ನ ಆಚರಿಸಿ ಹರನನ್ನ ಒಲಿಸಿಕೊಂಡು ವರವನ್ನ ಪಡೆದೆ ಅಜೇಯನಾಗಿರಬಹುದಾದಂತಹ ದಿವ್ಯವಾದ ಶೂಲವನ್ನ ಕರುಣಿಸು ದೇವರೇ ಅಂತ ಕೇಳಿದೆ. ಕರುಣಿಸಿದ ಶೂಲವನ್ನ ಪಡೆದ ಬಳಿಕ ಮಧುದಾನವ ಅಜೇಯನಾದ. ಹಾಗಂತ ಬಹಳ ಕಡೆ ಯುದ್ಧಕ್ಕೆ ಹೋದದ್ದೇನಿಲ್ಲ ನಾವು, ಅದ ಅಗತ್ಯವೂ ಇಲ್ಲ. ಸುಮ್ಮನೆ ಯುದ್ಧ ಮಾಡಿ ನೋವನ್ನು ಅನುಭವಿಸುವುದು ಯಾಕೆ? ಹಾಗಾಗಿ ಅಜಯನಾಗಿರುವ ಶೂಲ ನಮ್ಮಲ್ಲಿ ಇದೆಯೋ ಇಲ್ವೋ ಅಷ್ಟು ಸಾಕು ಅಂತ ತಿಳಿದವ. ಆದ್ರೆ ನಮ್ಮವರಲ್ಲಿ ಕೆಲವರೆಲ್ಲ ಹೇಳುವಂತಹ ಮಾತು ಏನು? ದಾನವರಲ್ಲಿ ಇತ್ತೀಚೆಗೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಪ್ರವರ್ಧಮಾನಕ್ಕೆ ಬಂದಿರುವಂತಹ ರಾವಣೇಶ್ವರನಂತೆ. ಹಾಗಾಗಿ ಅವನೊಂದೊಮ್ಮೆ ನೋಡಬೇಕು. ಲಂಕೆಯಲ್ಲಿ ದಶಗಂಡು ಲಂಕೆಯಲ್ಲಿ ದಶಗಂಡು ಲಂಕೆಯಿಂದಾಳುಗಳ ಪಿಂಗ ಎಷ್ಟನರಿವೆ ಅಂಗ ಒಪ್ಪುತ್ತದೆ. ಇದರ ಪರಿವಾರವನ್ನು ಜೊತೆಗೊಂಡು ಬೋಪನ ಕಥೆಯೇನು ನೋಡುವೆನು ಜತನದಲ್ಲಿ. ಲಂಕಾಧೀಶ್ವರನಂತೆ ರಾವಣನಂತೆ ಪರಶಿವನಿಂದ ಚಂದ್ರಹಾಸ ಎಂಬಂತಹ ಖಡ್ಗವನ್ನ ವರವಾಗಿ ಪಡೆದವನಂತೆ ಲೋಕಗಳಿಂದ ಕೆತ್ತ ವೀರನಂತೆ ಈ ಕುರಿತಾಗಿ ಅವರನ್ನ ವಿಷಯವನ್ನ ತಿಳಿದವನು ನಾನು. ಹಾಗಿದ್ರೆ ಅಂತಹ ಪರಾಕ್ರಮಿಯೊಬ್ಬ ಇದ್ದಾನೆ ಅಂತ ಆದ್ರೆ ಅವನನ್ನೆತ್ತುಡುಕಿ ಅವನ ಪರಾಕ್ರಮ ಎಷ್ಟು ಎಂಬುದನ್ನು ನೋಡಬೇಕು. ನನ್ನ ಪರಾಕ್ರಮ ಎಷ್ಟು ಎಂಬುದನ್ನು ಅವನಿಗೆ ಕಾಣಿಸಬೇಕು. ಹಾಗಾಗಿ ನಮ್ಮ ಸೇನೆಯೆಲ್ಲ ಸಿದ್ಧರಾಗಿದ್ದಾರೆ. ಅಜೇಯನಾಗಿ ಉಳಿಯಬಹುದಾದಂತಹ ಶೂಲವನ್ನ ಹಿಡಿದು ನೇರವಾಗಿ ಲಂಕೆಯತ್ತ ಹೊಳೆವ ಕಾಂತಿಯ ರೂಪ ಬಂದಿಯ ಹೊಳೆವ ಕಾಂತಿಯ ಬೊಳೆವ ಕಾಂತಿಯ ರೂಪ ಹೊಂದಿಯ ರೂಪ ಹೊಂದಿಯ ಚಲುವೆ ಕುಂಬಿನ ಸಿಯು ತನ್ನಯ ಚಲುವೆ ಕುಂಬಿನ ಸಿಯು ಚಲುವೆ ಕುಂಬಿನ ಸಿಯು ತನ್ನಯ ಗೆಳತಿಯರ ಕೂಡುತ್ತ ಉಪವನ ಕೆಳಗೆ ಬೋರಾಟಲು ಹರುಷದಿ ಗೆಳತಿಯರ ಕೂಡುತ್ತ ಉಪವನ ಕೆಳಗೆ ಬೋರಾಟಲು ಹರುಷದಿ
ಔಷಧಿ ಒಂದು ಕಾಲದಲ್ಲಿ ನಮ್ಗೆ ಏನೂ ಇರಲಿಲ್ಲ, ಆದ್ರೆ ಈಗ ಎಲ್ಲವೂ ಇದೆ, ಆಹಾ ಸಂತೋಷವೂ ಇದೆ ಅದರ ಜೊತೆ. ಹೌದಾ ರಾಕ್ಷಸರು ನಾವು. ನಮ್ಮ ಅಜ್ಜನ ಕಾಲದಲ್ಲಿ ಹ್ಮ್ ಎಲ್ಲೆಲ್ಲಿಯೋ ಬದುಕ್ತಿದ್ವಂತೆ. ಹ್ಮ್ ಸುಮಾಲಿ, ಮಾಲಿ, ಮಾಲ್ಯವಂತ, ಆ ಮೂವರು ರಾಕ್ಷಸರು ಹ್ಮ್ ಭೂಮಿ ಮೇಲೆ ಬದುಕೋದಕ್ಕೆ ಹೆದರಿ ಇನ್ನೆಲ್ಲಿಯೋ ಹೋಗಿದ್ದರಂತೆ. ಹೆಣ್ಮಕ್ಕಳ ಕಾಲಕ್ಕೆ ನಮ್ಗೆ ಅಭ್ಯುದಯ ಆಯ್ತು ಅಂತ ಈಗ ಸಂತೋಷ ಪಡ್ತಾರೆ. ಹ್ಮ್ ಮಾಲ್ಯವಂತನ ಮಗಳು ಅನಲೆ ವಿಶ್ವಾವಸು ಎಂಬ ರಾಕ್ಷಸನನ್ನು ಮದುವೆಯಾಗಿ ಪಡೆದ ಕುಂಭೀನಸಿ ನಾನು. ಹ್ಮ್ ಇನ್ನೊಬ್ಳು ಕೈಕಸಾದೇವಿ ಇಡೀ ನಮ್ಮ ರಾಕ್ಷಸ ಕುಲ ಉದ್ಧಾರಕ್ಕೆ ಬೇಕಾದ ರಾವಣೇಶ್ವರನನ್ನು ಜನ್ಮ ಕೊಟ್ಟವಳು. ರಾವಣೇಶ್ವರನ ಕಾರಣಕ್ಕೆ ನಾವಿರುವ ಈ ಲಂಕೆ ನಮ್ಮ ಅಜ್ಜನ ಕಾಲದಿದ್ದು. ಈ ಲಂಕೆ ಇಂದು ಸ್ವರ್ಣಲಂಕೆಯಾಗಿ ಇಡೀ ಜಗತ್ತಿನಲ್ಲಿ ಶೋಭಿಸುತ್ತಾ ಇದೆ. ಯಾವ ಕೊರತೆಯೂ ಇಲ್ಲ. ನಮ್ಮಲ್ಲಿ ಕೆಲವು ಹೆಣ್ಮಕ್ಳು ಚಂದ, ಇನ್ನು ಕೆಲವು ಹೆಣ್ಮಕ್ಳು ಮತ್ತೂ ಚಂದ, ಅವ್ರಿಗೆ ಮಾತ್ರ ಚಂದ ಅಂತ. ಓಹೋ ನಮ್ಮ ಅಕ್ಕ ಒಬ್ಬಳಿದ್ದಾಳೆ ಶೂರ್ಪಣಕ್ಕಿ, ಅವಳು ಕನ್ನಡಿ ನೋಡೋದೇ ಇಲ್ಲ. ನಮ್ಗೆ ಅವಳ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ರಾಕ್ಷಸರೇ ಆದ್ರು, ನನ್ನ ಅಮ್ಮ ಆಗ್ಲಿ, ನನ್ನ ದೊಡ್ಡಮ್ಮ ಕೈಕಸೆ ಆಗ್ಲಿ, ಯಾರು ಹಾಗಿಲ್ಲ. ಆದ್ರೆ ಶೂರ್ಪಣಕ ಮಾತ್ರ ಉಗುರು ಮಾತ್ರ ಮೊರದ ಹಾಗಲ್ಲ, ಮುಖೋದೇ ತರ. ಇನ್ನು ನಮ್ಮ ಉಳಿದ ಹೆಣ್ಮಕ್ಳೆಲ್ಲ ನನ್ನಾಗೆ ಇದ್ದಾರಪ್ಪ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಸಂತೋಷವಾಗಿದ್ದೇವೆ ನಾವು. ಮನೆಯಲ್ಲೇ ಕುಳಿತು ಬೇಸರ, ಸಖಿಯರನ್ನೆಲ್ಲ ಸೇರಿಸಿದೆ, ಉದ್ಯಾನಕ್ಕೆ ಹೋಗಿ ವಿಹರಿಸಬೇಕು ಎನ್ನುವುದು ನನ್ನ ಆಲೋಚನೆ. ಹಾಗಾಗಿ ಆ ಕಡೆ ನಡೆಯುತ್ತೆ. ಸುಷುಮೆಯರೆಲ್ಲರೂ ನೀರಾಟ ಮುಗಿಸುತ್ತ, ಸುಷುಮೆಯರೆಲ್ಲರೂ ನೀರಾಟ ಮುಗಿಸುತ್ತ, ನೀರಾಟ ಮುಗಿಸುತ್ತ, ವಸನಗಳನ್ನು ತೊಟ್ಟು ತಿಲಕ ಇಟ್ಟು, ವಸನಗಳನ್ನು ತೊಟ್ಟು ತಿಲಕವಾಯಿಟ್ಟು, ಕುಸುಮ ಮಲೆಯ ಮುಡಿಗೇರಿಸೆ ಕೊಯ್ಯುತ್ತ, ಕುಸುಮ ಮಲೆಯ ಮುಡಿಗೇರಿಸೆ ಕೊಯ್ಯುತ್ತ, ರಸಪೂರ್ಣ ಬಣ್ಗಳರಿಸಿ ಇಟ್ಟರಡಿಯೋ, ಸುಷುಮೆಯರೆಲ್ಲರೂ ನೀರಾಟ ಮುಗಿಸುತ್ತ, ವಸನಗಳನ್ನು ತೊಟ್ಟು ಉಪವನಕ್ಕೆ ಬಂದೆವು. ನಾವೆಲ್ಲರೂ ಸ್ವೇಚ್ಛೆಯಾಗಿ ವಿಹರಿಸಿದೆವು. ನೀರಾಟ ಮುಗಿಸಿದ ನಾವು ಮೇಲೆ ಬಂದು ವಸನಗಳು ಉಂಟೆವು, ಆಭರಣಗಳು ಕೊಟ್ಟೆವು, ಕೇಶ ಶೃಂಗಾರ ಆಯ್ತು, ತಿಲಕ ತಿದ್ದಿದ್ದಾಯ್ತು. ಇನ್ನಿರುವುದು ಎಷ್ಟೊಂದು ಹೂಗಳೆಲ್ಲ ಅರಳಿದ್ದಾವೆ. ಅರಳಿದ ಹೂಗಳನ್ನೆಲ್ಲ ಕೊಯ್ಬೇಕು, ಜೊತೆಗೆ ಹಣ್ಣು, ಹೂ ಹಣ್ಣುಗಳಿಗಾಗಿ ಸ್ವಲ್ಪ ಆ ಕಡೆ ಹೋಗ್ತೇನೆ. ಹೂವ ಕೊಯ್ಯುತ್ತ ಬಂದರು, ಹೂವ ಕೊಯ್ಯುತ್ತ ಬಂದರು, ಯಾರಿವ ಮೋಹನಾಂಗ ತರ್ಗಡದಿತ್ತೋ ಗಿಡದ, ವಹವಾರ ಯಾರಿವ ಮೋಹನಾಂಗ, ವಹವಾರೆ 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 ಯಾರಿವ ಮೋಹನಾಂಗ, ಮೋಹನಾಂಗ ಯಾರಿವ ಮೋಹನಾಂಗ, ತಾನು ಬಾಟಿವಿ ಅದ್ಭುತ ಘನದಳಂಗ,
ನೇಸರ ನೀಡಿದನೆ ರೂಪವಾತು ನೇಸರ ನೀಡಿದ ನೇಸರ ನೀಡಿದನೆ ರೂಪವಾತು ನೇಸರ ನೀಡಿದನೆ ನೇಸರ ನೀಡಿದನೆ ರೂಪವಾತು ಓ ರೂಪವಾತು ಕೊನೆ ಮೀಸೆ ತೋರ್ದಂಡ ಕರ್ಷಣ ತಂತು ಮೀಸೆ ತೋರ್ದಂಡ ಕರ್ಷಣ ತಂತು ನೇಸರ ನೀಡಿದನೆ ರೂಪವಂತು ಕೊನೆ ಮೀಸೆ ತೋರ್ದಂಡ ಕರ್ಷಣ ತಂತು ಕೊನೆ ಮೀಸೆ ತೋರ್ದಂಡ ಕರ್ಷಣ ತಂತು ಕರ್ಷಣ ತಂತು ಕರ್ಷಣ ತಂತು ವಹವಾರೆ ಯಾರಿವ ಮೋಹನಾಂಗ ಆ ಆಸೆಯು ಮೊಳೆತುದೆನ್ನಯ ಮನದಿ ಆಸೆಯು ಮೊಳೆತುದೆನ್ನಯ ಮನದಿ ಎನ್ನಯ ಮನದಿ ವರ್ಷ ಸಾಸಿರ ಜೊತೆಗೂಡಿ ಬಾಳುವೆ ದೃಢದಿ ಸಾಸಿರ ಜೊತೆಗೂಡಿ ಬಾಳುವೆ ದೃಢದಿ ವರ್ಷ ಸಾಸಿರ ಜೊತೆಗೂಡಿ ಬಾಳುವೆ ಬಾಳುವೆ ದೃಢದಿ ನ ಬಾಳುವೆ ದೃಢದಿ ಆಸೆಯು ಮೊಳೆತುದೆ ನಯ ಮನದಿ ವರ್ಷ ಸಾಸಿರ ಜೊತೆಗೂಡಿ ಬಾಳುವೆ ದೃಢದಿ ಸಾಸಿರ ಜೊತೆಗೂಡಿ ಬಾಳುವೆ ದೃಢದಿ ಮುಂದೆ ಬಂದವಳು ಒಬ್ಬ ಪುರುಷನನ್ನು ಕಂಡೆ. ಸತ್ಯವೇ, ನನ್ನನ್ನು ನಾನು ಮರೆಯುವಷ್ಟು ಎಲ್ಲ ಅದೆಷ್ಟು ಸೌಂದರ್ಯ, ಅದೆಷ್ಟು ವಿಭ್ರಮ. ನಾನಂತೂ ಇಲ್ಲಿಯವರೆಗೆ ನೋಡ್ಲಿಲ್ಲ. ನಮ್ಮ ಈ ಲಂಕೆಯಲ್ಲಿ ಎಷ್ಟು ಗಂಡಸರಿಲ್ಲ, ಆದ್ರೆ ಯಾವ ಗಂಡಸು ಇಷ್ಟು ಸುಂದರವಾಗಿಲ್ಲ. ನೋಡಿ, ಸಾಕ್ಷಾತ್ ಆ ಸೂರ್ಯನೇ ಇಳಿದನೋ ಈ ಭೂಮಿಗೆ ಈ ರೂಪವನ್ನು ಅಂತ ಅನ್ನಿಸ್ತದೆ. ಅಷ್ಟು ತೇಜಸ್ಸು, ಆ ಮೀಸೆ, ಆ ತೋಳದಂಡ, ಎಂಥದಿದು? ಅಪರಿಚಿತ ಒಬ್ಬನನ್ನು ನೋಡಿದಾಗ ನನ್ನ ಮನದ ಮೂಲೆಯಲ್ಲಿ ಈ ತರ ಭಾವನೆಗಳು ಮೂಡಿ ಆಸೆ ಮೂಡಿತ್ತು ನನಗೆ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಒಬ್ಬ ಪುರುಷನನ್ನು ಕಂಡಾಗ ಯಾವ ಭಾವನೆ ಮೂಡಬಹುದು ಅದೆಲ್ಲ ನನ್ನಲ್ಲಿ ಮೂಡಿದೆ ಅಂತ ನನಗೆ ಸ್ಪಷ್ಟ ಆಯಿತು. ಒಂದೇನು 1000 ವರ್ಷ ಆದ್ರೂ ಅವರ ಜೊತೆ ಬಾಳ್ವೆ ಮಾಡಿ ಏನು, ಇದು ನನ್ನ ಮನಸ್ಸು ಹೇಳ್ತಾ ಇದೆ. ಮನಸ್ಸು ಹೇಳ್ತದೆ. ಹೋಗಿ ನಾ ಹಾಗಾಗ್ತದ? ಅಪರಿಚಿತರಲ್ಲಿ ನಾ ಹೋಗಿ ನಮ್ಮ ಅಭಿಪ್ರಾಯ
ಆಗ್ತದ? ಆಗುದಿಲ್ವಾ? ಕಷ್ಟಪ್ಪ. ಹ್ಮ್ ಯಾರು ನೋಡುವುದಿಲ್ಲ ಕೇಳುವುದಿಲ್ಲ ಹೇಳಿದ್ರು ಹ್ಮ್ ನಮ್ಮದನ್ನು ನಾವು ತೋಡಿಕೊಳ್ಳಿಕ್ಕೆ ಕಷ್ಟ. ಆದ್ರೆ ಒಂದು ಏನು? ಈ ಪ್ರಕೃತಿಯ ವಿಶೇಷತೆ ಅದು, ತನಗೆ ಬೇಕಾದಾಗ ಆಕರ್ಷಿಸ್ಲಿಕ್ಕೆ ಆಗ್ತದೆ. ಹ್ಮ್ ಸ್ವಲ್ಪ ಅವ್ರಿಗೆ ಗೊತ್ತಾಗುವಾಗ ಸುಳಿದಾಡಿದ್ರೆ ಆಯ್ತು. ಹ್ಮ್ ಬೇಡ ಅಂದ್ರೆ ಹೊರಗೆ ಮಾತಾಡ್ಬೇಕು, ಅಷ್ಟು ಮಾಡಿ. ಜವಧಿದಾನವ ಮುಂದೆ ಬರುತ್ತಲೇ ಯುವತಿಯನ್ನು ತಗೊಂಡನು. ವಹವಾರೆ ಯಾರಿಗೆ ಚೆಲು ಮೋಹನ್ನೇ ತತ್ವಂ ತದಿಕುತಾದಿ ವಹವಾರೆ ಯಾರಿಗೆ ಚೆಲು ಮೋಹನ್ನೇ ವಹವಾರೆ ವಹವಾರೆ ಯಾರಿಗೆ ಚೆಲು ಒಂದೇ ವಹವಾರೆ 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 ಯಾರಿಗೆ ಚೆಲು ಮೋಹನ್ನೇ ಈಕೆ ಚೆಲು ಮೋಹನ್ನೇ ಈಕೆ ಚೆಲು ಮೋಹನ್ನೇ ವಹವಾರೆ ಯಾರಿಗೆ ವಹವಾರೆ ಯಾರಿಗೆ ವಹವಾರೆ ಯಾರಿಗೆ ಚೆಲು ಮೋಹನ್ನೇ ಈಕೆ ಚೆಲು ಮೋಹನ್ನೇ ನಡೆದು ಬಗಳು ಲಾಸದಿ ದೇವತೆಯು ಕನ್ನೆ ನಡೆದು ಬಹಳು ಲಾಸ್ಯದದಿ ದೇವತೆ ಕನ್ಯೆ ನಡೆದು ಬಗಳು ನಡೆದು ಬಹಳು ನಡೆದು ಬಹಳು ಲಾಸ್ಯದದಿ ದೇವತೆಯು ಕನ್ಯೆ ಅಧಿದೇವತೆಯು ಕನ್ಯೆ ವಹವಾರೆ ಶಶಿಮುಖಿ ಸಲೆ ಮಿಂಚ ಪೋಲ್ವ ನೇತ್ರೆ ಶಶಿಮುಖಿ ಸಲೆ ಶಶಿಮುಖಿ ಶಶಿಮುಖಿ ಸಲೆ ಮಿಂಚ ಪೋಲ್ವ ನೇತ್ರೆ ಶಶಿಮುಖಿ ಸಲೆ ಮಿಂಚ ಪೋಲ್ವ ನೇತ್ರೆ ಶಶಿಮುಖಿ ಶಶಿಮುಖಿ ಸಲೆ ಮಿಂಚ ಪೋಲ್ವ ನೇತ್ರೆ ಮತ್ತ ಬಿಜ ಕೋರಕ ಕೂಚೆ ಪುಷ್ಪ ಗಾತ್ರೆ ಬಿಜ ಕೋರಕ ಕೂಚೆ ಪುಷ್ಪ ಗಾತ್ರೆ ಮಿಸುನಿ ಮೈ ಮಾಟ ಪೊಳೆವ ಗೊಂಬೆ ಮಿಸುನಿ ಮೈ ಮಾಟ ಮಿಸುನಿ ಮೈ ಮಾಟ ಹೊಳೆವ ಗೊಂಬೆ ಪೊಳೆವ ಗೊಂಬೆ ಮನವ ಕುಸುಮಾಸ್ತ್ರವಶಗೊಂಡ ನೋವೇದೆಂಬೆ ಮನವ ಕುಸುಮಾಸ್ತ್ರವಶಗೊಂಡನು ಕುಸುಮಾಸ್ತ್ರವಶ
ದೇವತೆಯು ಕನ್ಯೆ ವಹವಾರೆ ಯಾರಿಗೆ ಚೆಲು ಮೋಹಂದೆ ಮೋಹಂದೆ. ಲಂಕೆಯನ್ನು ನೋಡಬೇಕು ಎಂಬ ಕಾರಣಕ್ಕಾಗಿ ಮುಂದುವರೆದು ಸೈನ್ಯದೊಟ್ಟಿಗೆ ಬರುತ್ತಿರುವಂತಹ ಸಂದರ್ಭ ಬಂದು ಮುಟ್ಟಿದ್ದು ಲಂಕೆಯೋ ಅಲ್ವೋ ಅಂತ ಗೊತ್ತಿಲ್ಲ. ಆದ್ರೆ ಈ ಮಾರ್ಗ ಮಧ್ಯದಲ್ಲಿ ಇಂತಹ ಒಂದು ಚಲವನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಆದ್ರೆ ಒಂದೊಂದು ಸಾರ್ಥಕ ಆಯ್ತು ನೋಡಿ. ರಾವಣೇಶ್ವರ ಒತ್ತೊಟ್ಟಿರಲಿ, ಅದು ನಮ್ಮ ಮುಖ್ಯ ಲಕ್ಷ್ಯ ಅಲ್ಲ. ಆದ್ರೆ ಇಲ್ಲಿ ಕಾಣುತ್ತಿರುವಂತಹ ಈ ಸೊಬಗು ಯಾರಿಗೂ ಅವಳ ಕಣ್ಣು ಎಷ್ಟು ಚಂದ, ಅದು ಕಣ್ಣಿನಿಂದ ಮಿಂಚೆ ಬರ್ತಾ ಇದೆಯೋ ಅನ್ನುವಂತಹ ಪ್ರಕಾಶ, ಅಂತಹ ತೇಜಸ್ಸು. ಸಖಿಯರು ಒಟ್ಟಿಗಿದ್ದಾಳೆ, ಹಾಗಂತ 4-6 ಮಂದಿ ಸಖಿಯರು ಅಲ್ಲಿಯೇ ಇದ್ರೂ ಸಹಿತ ಅವಳೊಬ್ಬಳೇ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾಳೆ. ಹೇಗೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಶೋಭಿಸ್ತಾನೋ ಅದೇ ರೀತಿಯಲ್ಲಿ. ಹಾಗಿದ್ರೆ ಅವಳು ಯಾರು? ಅವಳನ್ನು ನೋಡುವಾಗ ವಾತಾವರಣದಲ್ಲಿ ಒಂದು ರೀತಿ ಬದಲಾವಣೆ. ಇದು ಬೀಸ್ತಾ ಇರುವುದು ತಂಪು ಗಾಳಿಯೋ ಬಿಸಿ ಗಾಳಿಯೋ? ಬಿಸಿ ಗಾಳಿಯೋ ತಂಪು ಗಾಳಿಯೋ? ತಂಪು ಗಾಳಿ ಬೀಸ್ತಾ ಉಂಟು, ಹೌದಾ? ಆದ್ರೆ ಮೈ ಬಿಸಿ ಆಗ್ತಾ ಉಂಟು. ಯಾಕಿರಬಹುದು? ಕಾರಣ ಇದೆ. ಏನು? ಆ ಅನಂಗನ ಶರ, ಪಂಚ ಶರಗಳು ನನ್ನ ಮೇಲೆ ಪ್ರಯೋಗ ಮಾಡಿದ್ದಾನೋ ಏನೋ. ಅಲ್ಲ, ಇದು ಶರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ್ರೆ ಪ್ರಯೋಜನ ಇಲ್ಲ. ಒಂದೆರಡು ತೆಗೆದು ಅವಳ ಮೇಲೂ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನಾದ್ರೂ ಆಗ್ತಿತ್ತು, ಹೌದಲ್ವಾ? ಏನು ಮಾಡುವುದು? ಅವಳನ್ನು ನೋಡಿದ ಮೇಲಂತೂ ನನ್ನ ವಾಮ ಭಾಗಕ್ಕೊಬ್ಬಳು ಇವಳೇ ಸರಿ ಅಂತ ನನಗನ್ನಿಸುವುದು. ಹೆಣ್ಣು ಮಕ್ಕಳನ್ನು ನೋಡ್ಲೇ ಇಲ್ಲ ಅಂತಲ್ಲ ನಾವು, ಆದ್ರೆ ಇಂಥವಳನ್ನು ಇದುವರೆಗೆ ನೋಡ್ಲಿಲ್ವಲ್ಲ. ದಾನವರ ಕುಲದಲ್ಲಿಯೂ ಅಲ್ಲ, ದಾನವರ ಕುಲವೇ ಹೌದು ಅಲ್ವಾ ಗೊತ್ತಿಲ್ಲ, ಆದ್ರೆ ಉಳಿದ ಸಖಿಯರನ್ನು ನೋಡಿದಾಗ ಹಾಗನ್ನಿಸ್ತದೆ. ಅವರ ಮಧ್ಯದಲ್ಲಿ ಇಂಥವಳೊಬ್ಬಳು ಇದ್ದಾಳೆ ಅಂತ ಆದ್ರೆ ಸರಿ, ನಮಗೆಂತದ್ದು ಹೆಚ್ಚಿಲ್ಲ ಕಡಿಮೆ ಇಲ್ಲ, ಹೋಗಿ ಮಾತಾಡಿಸುವುದೇ. ಮದದಿ ಹಲವು ತರಂಗ ಎದ್ದಿರೇ ಧನುಜ ತಿಳಿಯುವೆನೆನುತ ಮುಂದೆ ತರವಾಕೆಯ ಕಂಡ ಸನಿಹದಲ್ಲಿ ಆಯತಾಂಬಕಿ ನೀನಾದಾರೆ ರತಿಯೇನು ನೀರೇ ಆಯತಾಂಬಕಿ ನೀನಾದಾರೆ
ಕೊಪ್ಪಿದ ಕಾಯ ಕೊಪ್ಪಿದ ಮಣಿಮಾಲೆ 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 ನಿನ್ನ ತಾಯಿ ತಂದೆಗಳಾರು ಪ್ರೇಮದಿ ಪೇಳೆ ತಾಯಿ ತಂದೆಗಳಾರು ಪ್ರೇಮದಿ ಪೇಳೆ ಪ್ರೇಮದಿ ಪೇಳೆ ಕಾಯ ಕೊಪ್ಪಿದ ಮಣಿಮಾಲೆ ನಿನ್ನ ತಾಯಿ ತಂದೆಗಳಾರು ಪ್ರೇಮದಿ ಪೇಳೆ ತಾಯಿ ತಂದೆಗಳಾರು ಪ್ರೇಮದಿ ಪೇಳೆ ಕಾಯ ಕೊಪ್ಪಿದ ಮಣಿಮಾಲೆ ನಿನ್ನ ತಾಯಿ ತಂದೆಗಳಾರು ಪ್ರೇಮದಿ ಪೇಳೆ ಥೀಮ್ 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 ಆಯ ತಮಗೆ ನಿನದಾರೆ ಮತ್ತೆ ತೋಯ ಜಾತ್ರನ ರಾಣಿ ರತಿಯೇನು ನೀರೇ ಆಯ ತಮಗೆ ನಿನದಾರೆ ಕಾಯ ಕೊಪ್ಪಿದ ಮಣಿಮಾಲೆ ನಿನ್ನ ತಾಯಿ ತಂದೆಗಳ ಪ್ರೇಮದಿ ಪೇಳೆ ಓ ಹೆಣ್ಣೆ ನನ್ ಕರ್ದ ನಿನ್ನ ಮಾತಾಡಿಸ್ತಾ ಇರು. ನಿನ್ನ ಹೆಸರೇನು ಎಂಬುದು ಗೊತ್ತಿಲ್ಲ, ಹಾಗಾಗಿ ಹೇಗೆ ಕರೆಯುವುದು? ಸುಂದರಿ ಹಾಗೆ ಕರೆಯುವುದಾ? ಹಾಗಿದ್ದೇನಾ? ಛೇ, ಅನುಮಾನವೇ ಬೇಡ. ಆದ್ರೆ ಸೌಂದರ್ಯ ಎನ್ನುವುದು ನಿನ್ನಲ್ಲಿರುವುದಕ್ಕಿಂತ ಅನುಭವಿಸುವನ ಕಣ್ಣಲ್ಲಿರಬೇಕು. ಸೌಂದರ್ಯವನ್ನು ನೀನು ಹೌದು, ಆದ್ರೆ ಯಾರ್ಯಾರೋ ಮಧ್ಯದಲ್ಲಿದ್ರೆ ಅದನ್ನ ಅವರು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ನಾವು ಹಾಗಲ್ಲ, ರಸಿಕರು, ರಸಸ್ವಾದನೆಯನ್ನು ಮಾಡುವಂತಹವರು. ಹಾಗಾಗಿ ನಿನ್ನನ್ನು ಕಂಡ ತಕ್ಷಣವೇ ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿತು. ಎಷ್ಟೇ ರುಚಿಕಟ್ಟಾದ ಪದಾರ್ಥವೇ ಆಗಿರ್ಲಿ, ಮನುಷ್ಯ ಮಾಂಸ ಕಡದ್ದೇ ಆಗಿರ್ಲಿ, ಸೌಟಿಗೆ ಅದು ಗೊತ್ತಾಗ್ತದ? ನಮ್ಮ ನಾಲಿಗೆ ಮಾತ್ರ ಗೊತ್ತಾಗೋದು. ಹೌದೌದು, ನನಗೂ ಹಾಗೆ ಆಯ್ತು. ಈಗ ಈ ರುಚಿಯನ್ನ ಕಣ್ಣಿನಿಂದ ಕಂಡೆ, ಕಣ್ಣಿನಿಂದ ಅನುಭವಿಸಿದೆ, ದೂರದಿಂದ ನಿನ್ನನ್ನು ಕಂಡೆ. ನಿನ್ನ ಚಲನ ವಲನ, ಅದು ನೀನು ನಡೆಯುವುದೋ ಕುಡಿಯುವುದೋ ನನಗೆ ಗೊತ್ತಾಗುವುದಿಲ್ಲ. ಅಷ್ಟು ಚಂದ. ಕೆಲವರು ನಮ್ಮ ಜಾತಿಯಲ್ಲಿ ನಡೆದ್ರೆ ಸಾಕು, ಮನೆಗೆ ಒಂದೊಂದು ಬುಟ್ಟಿ ಮಣ್ಣು ಹಾಕ್ಬೇಕಾಗ್ತದೆ ಆ ಸ್ಥಳದಲ್ಲಿ. ಅಲ್ಲ, ಅದು ನನಗೂ ಗೊತ್ತುಂಟು. ಅವರು ನಡೆಯುವುದು ಅವರು ಕುಣಿದಾಗ ಕಾಣುವುದಿಲ್ಲ, ಭೂಮಿಯೇ ಕುಣಿದಾಗ ಕಾಣಿಸ್ತದೆ. ಹೌದೌದು. ನೀನು ಹಾಗಲ್ಲ, ನೀನೇ ನರ್ತನ ಮಾಡುವ ಹಾಗೆ ಆ ಹೆಜ್ಜೆ ಎಲ್ಲಿ ನಡೆಯುವಾಗ ಇಲ್ಲಿರುವಂತಹ ಹುಲ್ಲುಗಳಿಗೆ ನೋವಾಗ್ತದಾ ಎಂಬ ರೀತಿಯಲ್ಲಿ ನೀನು ನಡೆಯುವುದು ಅದೊಂದು ಅಭ್ಯಾಸ ಆಗಿ ಹೋಗಿದೆ. ಅಭ್ಯಾಸ ಹಾಗೆ ನಡೆಯುವುದು. ಹೌದು, ಆಯಾಸವೂ ಇಲ್ಲ, ಒಳ್ಳೇದು, ಒಳ್ಳೆ ಅಭ್ಯಾಸ. ಈಗಲೂ ನನ್ನಮ್ಮ ಹಾಗೆ ನಡೀತಾಳೆ. ಹೌದಾ? ನಿನ್ನಮ್ಮ ಅಂದ್ರೆ ಹೇಗೂ ಇರ್ಲಿ, ನೀನು ಅದನ್ನೇ ಅಭ್ಯಾಸ ಮಾಡಿಕೊಂಡಿದ್ದೀಯಲ್ಲ. ಆಮೇಲೆ ಮಗಳು ನಿನ್ನನ್ನ ಕಂಡಾಗ ನನ್ನನ್ನು ಆಕರ್ಷಿಸಿದ್ದು ಆ ನಿನ್ನ ಕಣ್ಣು. ಎಷ್ಟು ಚಂದ ಅದು. ಅಷ್ಟು ಬಿಡುವುದು ಬೇಡ, ಅಷ್ಟು ಬಿಡುವುದು ಬೇಡ. ಅರೇ ನಿಮಿಲಿತ ನೇತ್ರ, ಅಷ್ಟೇ. ಗೆಳತಿಯರೆಲ್ಲ ಹೇಳೋದುಂಟು, ನಿನ್ನ ಕಣ್ಣಿನಲ್ಲಿ ಜೀವ ಉಂಟು, ಯಾವತ್ತಾದ್ರೂ ಸಿಟ್ಟು ಮಾಡಿದ್ದುಂಟೇನೆ ನೀನು ಅಂತ. ಸಿಟ್ಟು ಮಾಡ್ಲಿಕ್ಕೆ ಎಂತ ಉಂಟು? ಅಲ್ಲ, ನಗುತ್ತಾ ಇದ್ರೆ ಆಯ್ತಪ್ಪ. ಅಷ್ಟೇ. ಹೆಣ್ಣಿಗೆ ಭೂಷಣವಾದದ್ದೇ ನಗು ಅಲ್ವಾ? ನಗುತ್ತಾ ನಲಿ ನಲಿ. ಹೌದಪ್ಪ, ಏನೇ ಆಗಲಿ, ಏನು ಆಗ್ಲಿ. ನಿನ್ನನ್ನು ನೋಡಿದಾಗ ಸಂತೋಷ ಆಯ್ತು. ನಾನು ಇಲ್ಲಿಗೆ ಬಂದವ, ನಿನ್ನನ್ನ ಕಂಡೆ, ಮಾತಾಡಿಸಬೇಕು ಅಂತ ನನಗೆ ಸುದ್ದಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ಎದುರಿಗಿದ್ದವರಿಗೆ ಸುಮ್ಮನೆ ಹೊಗಳಿ ಅಭ್ಯಾಸ ಇಲ್ಲ. ಎದುರಿಗಿದ್ದವರು ಯಾರು ಏನು ಪರಿಚಯವನ್ನು ತಿಳಿದುಕೊಳ್ಳಬೇಕು. ಹಾಗಾಗಿ ಬಂದು ನೇರವಾಗಿ ಕೇಳ್ತಾ ಇದ್ದೇನೆ, ನೀನ್ ಯಾರು, ನಿನ್ನ ಅಪ್ಪ ಅಮ್ಮ ಯಾರು, ನಿನ್ನ ಕುಲ ಯಾವುದು? ಅಲ್ಲ, ಅದೆಲ್ಲ ಬಹಳ ಮುಖ್ಯ ಅಂತಲ್ಲ, ನಿನ್ನ ಹೆಸರು ಒಂದು ಗೊತ್ತಾದ್ರೆ ಸಾಕು. ಆದ್ರೂ ನಿನ್ನ ಅಪ್ಪ ಅಮ್ಮ ಯಾರು, ಯಾವ ಪುರದವಳು, ಎಲ್ಲಿಯವಳು, ಇಲ್ಲಿ ಯಾಕೆ ಬಂದೆ, ಮತ್ತೆಲ್ಲಿಗೆ ಹೋಗುವವಳು, ಈ ಎಲ್ಲ ಕುತೂಹಲ ನನಗುಂಟು. ಹೇಳಿದ್ರೆ
ನನ್ನದೇ ಪ್ರಶ್ನೆ ಉಂಟು. ಆರು ನೀನೆಲ್ಲಿಂದ ಐತಂದೆ ವೀರ ಆರು ನೀ ಯಾರು ಆರು ನೀ ಎಲ್ಲಿಂದಲೈ ತಂದೆ ವೀರ ತೋರುವೆ ದೊರೆಯಂತೆ ಸಾರು ವಿವರ ಮುಂದೆ ನೀ ತೋರುವೆ ದೊರೆಯಂತೆ ಸಾರು ವಿವರ ಮುಂದೆ ಸಾರು ವಿವರ ಮುಂದೆ ಊರು ಕೇರಿಗಳಲ್ಲಿ ಓರ್ವನೆ ಬಂದಿಲ್ಲಿ ಊರು ಕೇರಿಗಳಲ್ಲಿ ಓರ್ವನೆ ಬಂದಿಲ್ಲಿ ಓರುವ ಬಂದಿಲ್ಲಿ ಚಾರಣಗೈದೆಯ ಚರಿತೆ ಪೇಳುವೆಯ ಚಾರಣಗೈದೆಯ ಚರಿತೆ ಪೇಳುವೆಯ ನೀ ಚರಿತೆ ಪೇಳುವೆಯ ಊರು ಕೆರಿಗಳಲ್ಲಿ ಓರುವ ಬಂದಿಲ್ಲಿ ಚಾರಣಗೈದೆಯ ಚರಿತೆ ಪೇಳುವೆಯ ಚಾರಣಗೈದೆಯ ಚರಿತೆ ಪೇಳುವೆಯ ಆರು ನೀನೆಲ್ಲಿಂದಲೈ ತಂದೆ ವೀರ ತೋರುವೆ ದೊರೆಯಂತೆ ಸಾರು ವಿವರ ಮುಂದೆ ತೋರುವೆ ದೊರೆಯಂತೆ ಸಾರು ವಿವರ ಮುಂದೆ ಅಯ್ಯ, ಅಪರಿಚಿತ ಪ್ರದೇಶ ಇದು. ಎಲ್ಲಿ ಅಂತದ್ರಲ್ಲಿ ಇಲ್ಲಿ ಒಂದು ಆಚೆ ಈಚೆ ಓಡಾಡ್ತಾ ನನ್ನನ್ನೇ ಒಂದು ಪ್ರಶ್ನಿಸ್ತೀವಿ ಯಾರು ಅಂತ. ನನಗಿದು ಅಪರಿಚಿತ ಪರಿಚಯ ಅಂತ ನಿನಗೆ ಗೊತ್ತಾಗುತ್ತದೆ ಅಂತ ಆದ್ರೆ ಹಾ. ಆ ಬಹುಶಃ ನೀನು ಇಲ್ಲಿ ಅವಳೆ. ನಾನು ಇಲ್ಲಿ ಅವಳೆ, ನೀನ್ ನಮ್ಮೂರವನಲ್ಲ ಅಲ್ಲ. ಅಲ್ಲ ಅಲ್ಲ, ನಾನು ಈ ಹಿಂದೆ ನಿನ್ನನ್ನು ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ಹೊಸತಾಗಿ ಬಂದಿದ್ದು ಇಲ್ಲಿವರೆಗೆ. ಹೌದು. ಪರಸ್ಪರ ಅಪರಿಚಿತರಿಬ್ರು ಪರಿಚಯ ಮಾಡಿಕೊಳ್ಳುವುದು ಅಪರಾಧ ಅಲ್ಲ. ಛೇ, ಆದ್ರೆ ನಮ್ಮ ಪರಿಚಯವನ್ನು ನಾವು ಯಾರಲ್ಲಿ ಹೇಳಬೇಕು? ಹೆಣ್ಣು ಮಕ್ಕಳಾದವರು ಜಾಗ್ರತೆ ವಹಿಸ್ಬೇಕು. ಹೌದು 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 ಹೌದು. ಕಂಡವರೆಲ್ಲ ನಮ್ಮ ಪರಿಚಯ ಹೇಳ್ತಾ ಹೋಗ್ಬಾರ್ದು. ಲೋಕ ಸರಿ ಇಲ್ಲ. ಹಾ. ಕಂಡವರು ಎಲ್ಲ ಸರಿ ಇರುವುದಿಲ್ಲ. ಹಾ. ಎಲ್ಲರೂ ನನ್ನಾಗೂ ಇರುವುದಿಲ್ಲ. ಹೌದೌದು. ಬಹಳ ದುಷ್ಟರಾದವರೆಲ್ಲ ಇದ್ದಾರೆ. ಒಂದು ಅಂಗಡಿಯಲ್ಲಿ ಹಾಕಿದ್ರಂತೆ, ಹಾ. ಬೇರೆ ಅಂಗಡಿ ಹೋಗಿ ಮೋಸ ಹೋಗ್ಬೇಡಿ ಅಂತ. ಹಾಗೆ ಅದು. ಅಲ್ಲಲ್ಲ, ನೀನು ನನ್ನ ನಂಬುವುದು, ಅದೇ. ಬೇರೆ ನಂಬುವುದು ಬೇಡ. ಹೌದೌದು, ಯಾರು ಸರಿ ಇಲ್ಲ. ಹೌದೌದು, ಯಾರು ಸರಿ ಇಲ್ಲ. ಆದ್ರಿಂದ ಬಂದ ಮಹನೀಯ ಯಾರು, ಯಾವ ನಾಡಿನ ದೊರೆ, ಪರಿಚಯ ಹೇಳಿದ್ರೆ ನನ್ನದನ್ನು ಹೇಳಬೇಕೋ ಬೇಡವೋ ಅಂತ ಯೋಚನೆ. ಓ, ಅದ ವಿಷಯ ಹೌದು. ಈಗ ನಿನಗೆ ಹೇಳಿಕೊಳ್ಳುವುದಕ್ಕೆ ಅದೊಂದು ತೊಡಕುಂಟು. ನಮಗೆ ಹಾಗೆ ಅಲ್ಲ ಅಲ್ಲ. ನಿಮಗೆ ಈಗಾಗಲೇ ಗೊತ್ತಿರಬೇಕಿತ್ತು ಯಾವುದು? ಆದ್ರೆ ನೀನ್ ನನ್ನ ನೋಡಿರದೇ ಇರ್ಬೋದು, ಹೆಸರನ್ನಾದ್ರೂ ಕೇಳಿರಲೇಬೇಕು. ನಾಗವೇಣಿಯ ಕೇಳು ವೈರಿ ಮೋಹರ ನಾಗವೇಣಿಯ ಕೇಳು ವೈರಿ ಮೋಹರ ವೈರಿ ಮೋಹರ ಸದ್ದ ಅಡಗಿ ಪದೋರೆ ಮಧುವೋ ವೈರಿ ಮೋಹರ ಸದ್ದ ಹೋಗದಿ ನಿಲ್ಲಿಪ ಮಧುವ ಹೀಗಾನು ಲೋಕ ಸಂಚಾರ ಕೈ ತಂದೆನು ಹೀಗಾನು ಲೋಕ ಸಂಚಾರ ಕೈ ತಂದೆನು ಅನುರಾಗದೊಳೋರೆ ನಿನ್ನನು ಅನುರಾಗದೊಳೋರೆ ನಿನ್ನನುವನು
ಮಧು ನಾಗವೇಣಿ, ನಿನ್ನ ಆ ಜಡೆಯನ್ನು ನೋಡಿದಾಗ ನಿನ್ನನ್ನು ಹಾಗೆ ಕರೆಯಬೇಕು ಅಂತ ಅನ್ನಿಸುವುದು. ಯಾಕೆ ನನಗೆ ಹೆಸರು ಗೊತ್ತಿಲ್ಲ. ಒಂದೊಮ್ಮೊಮ್ಮೆ ಕರೆಯುವಾಗ ಒಂದೊಂದು ಸೌಂದರ್ಯವನ್ನು ವರ್ಣಿಸ್ತಾ ಹೋಗುವುದು. ಒಂದೊಂದು ಕಡೆ ನೋಡ್ತಾ ಇದ್ದೀರಿ ಹೇಳಿ. ಹೌದೌದು, ಮೊದಲು ಕಣ್ಣು ನೋಡಿದೆ, ಆಮೇಲೆ ಈಗ ನಡೆದಾಡುವುದು ನೋಡಿದೆ, ಈಗ ಜಡೆ ನೋಡ್ತಾ ಇದ್ದೇನೆ, ಮತ್ತೆ ಹಣೆಯನ್ನು ನೋಡಿದೆ. ಅದು ಬಿಡು, ನಾವು ನೋಡುವುದನ್ನು ನೋಡ್ತೇವೆ, ಅದು ವಿಷಯ ಅಲ್ಲ. ಆದ್ರೆ ನನ್ನ ಪರಿಚಯವನ್ನ ಕೇಳಿದೆಯಲ್ಲ, ಸಾಮಾನ್ಯದವ ಅಲ್ಲ ಅಲ್ಲ ನಾನು. ಹಾಗಂತ ಇಲ್ಲಿಗೆ ಬಂದು ನಿನ್ನಲ್ಲಿ ಒಬ್ಬನೇ ಮಾತಾಡ್ತಾ ಇದ್ದೇನೆ ಅಂತ ಏನು ಹೆಸರು ಗೋತ್ರ ಪ್ರವರ ಇಲ್ಲದೆ ಎಲ್ಲಿಂದಲೋ ಸುಮ್ಮನೆ ತಿರುಗಾಡಿಕೊಂಡು ಇರುವವ ಅಂತ ತಿಳಿಯುವುದು ಬೇಡ. ಕಾರಣ ಇದ್ದ ಇಲ್ಲಿವರೆಗೆ ಬಂದವ. ನೀವು ಕೇಳಿರ್ಬೋದು, ಮಧುಪುರ ಹಾಗೊಂದು ಉಂಟಾ? ನಮಗ್ ಗೊತ್ತಿಲ್ಲ. ನಮ್ಮ ಸುತ್ತ ನೀರಾಟಕ್ಕಾಗಿ ಹೊರಗಡೆ ಪ್ರಪಂಚ ಪರಿಚಯವೇ ಇಲ್ಲ. ತಪ್ಪಲ್ಲ, ಮುಗ್ದೆ ನೀನು ನೋಡಿದಾಗ ಗೊತ್ತಾಗ್ತದೆ. ನೀನು ನೋಡಿದಾಗಲೇ ಗೊತ್ತಾದ್ಮೇಲೆ ನಾನು ಕೇಳಬಾರ್ದಿತ್ತು. ಪ್ರಪಂಚದಲ್ಲೇ ಪ್ರಖ್ಯಾತ ಮತ್ತೊಂದುಂಟು, ನಮ್ಮ ಹೆಂಗಸರಿಗೆ ಅದೆಲ್ಲ ಎಂತಕ್ಕೆ ಬೇಕು ಅಲ್ವಾ? ನಾವು ಸಿಕ್ಕಿದ್ರು ಮಾತಾಡೋ ವಿಷಯವೇ ಬೇರೆ. ಅದು ಬೇಕಾಗಿದ್ದು ಯಾವುದು? ಉಡುವ ಸೀರೆ, ಆಭರಣ, ಎಲ್ಲಿ ಹೂವು, ಇದ್ರ ಬಗ್ಗೆ ಮಾತಾಡೋದು ನಾವು. ಒಂದು ಊರಲ್ಲಿ ದೇಶದಲ್ಲಿ ಹೊಡ್ಕೊಂಡ್ರೇನು ಪಡ್ಕೊಂಡ್ರೆ ಏನಾದ್ರೆ ನಮಗ್ ಸಿಕ್ಕಿದ್ರೆ ಆಯ್ತು. ಈಗ ನಿನಗೆ ಅಪ್ಪನ ಮನೆ, ಆಮೇಲೆ ಮದುವೆ ಹೋಗುವ ಗಂಡನ ಮನೆ, ಅಷ್ಟೇ ಎರಡು ಗೊತ್ತಿದ್ರೆ ಆಯ್ತು. ಅಷ್ಟು ಸಂತೋಷವಾಗಿರ್ಬೋದು ಹಾಗಿದ್ರೆ ಅಲ್ವಾ? ಈಗ ಎರಡನೇದು ನಿನಗೆ ಗೊತ್ತಾಗ್ಲಿಲ್ಲ ಅಂತ ನಾನು ಹೇಳುವುದಕ್ಕೆ ಮುಂದಾಗಿದ್ದು. ಮಧುಪುರ. ಮಧುಪುರ ಹೌದೌದು, ಹಾಗೋದುಂಟಾ? ಹೌದೌದು, ನಾನೇ ನಿರ್ಮಾಣ ಮಾಡಿ ನಾವೇ ನಿರ್ಮಿಸಿದ ಮಧುಪುರದ ಒಡೆಯ. ಮಧು ಎಂಬ ಹಾಗೆ ನನ್ನ ಹೆಸರು ಮಧುದಾನವ. ಮಧುಪುರ ನನ್ನ ಹೆಸರು ಮಧು. ಹಾಗಾದ್ರೆ ಮಧುಪುರ ಎಂಬುದು ಮೊದಲಿರ್ಲಿಲ್ಲ. ನಾನು ಪ್ರವರ್ಧಮಾನಕ್ಕೆ ಬಂದ ಮೇಲೆ ನಾವೇ ನಿರ್ಮಾಣ ಮಾಡಿ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆಯುವ ಹಾಗೆ ಮಾಡಿದವ ನಾನು. ಸಾಮಾನ್ಯನಲ್ಲ, ಹರನ ಕುರಿತಾಗಿ ತಪಸ್ಸನ್ನಾಚರಿಸಿ ಹರನಿಂದ ವರವನ್ನೇ ಪಡೆದವ. 3 ಲೋಕವನ್ನು ಗೆದ್ದಿದ್ದೇನಂತಲ್ಲ, ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿರುವಂತಹ ವೈರಿ ಸಮೂಹವೇ ಎದುರಾಗಿ ಬಂದರೂ ಅದರ ಸದ್ದನ್ನು ಅಡಗಿಸುವಂತಹ ಶೌರ್ಯ ಸಾಮರ್ಥ್ಯ ನನ್ನಲ್ಲುಂಟು. ಮಧುದಾನವ ನಾನು. ಅಲ್ಲ, ಪರಿಚಯ ಇಷ್ಟು ಸಾಕು, ಎಲ್ಲವರನ್ನು ಮೀರಿ ಗೆಲ್ಲುವಷ್ಟು ಸಾಮರ್ಥ್ಯ ಉಂಟು. ನಿನ್ನ ಪರಿಚಯ ಏನು ಅಂತ ನನಗೆ ಬೇರೆ ಏನ್ ಬೇಕು ಅಂತ ನಿನ್ನ ಹೆಸರು ಕರೆಯುವುದಕ್ಕೆ ಹೆಸರು ಒಂದು ಹೇಳಿದ್ರು ಸಾಕು. ಎನ್ನಿರವನು ಪೇಳ್ವೆ ಧೀರ ಸನ್ನುತಾಂಗ ಕೇಳುವುದು, ಎನ್ನಿರವನು ಪೇಳ್ವೆ ಧೀರ ಸನ್ನುತಾಂಗ ಕೇಳುವುದು, ಸನ್ನುತಾಂಗ ಕೇಳುವುದು. ದೈತ್ಯ ವಿಶ್ವಾವಸುವನಲೆ ಪುತ್ರಿ ಕುಂಬಿನ ಸೀಯೆ, ದೈತ್ಯ ವಿಶ್ವಾವಸುವನಲೆ ಪುತ್ರಿ ಕುಂಬಿನ ಸೀಯೇನ, ಪುತ್ರಿ ಕುಂಬಿನ ಸಿಗಿಯೇ. ಹತ್ತು ಗೊರಳ ನನುಜೆ ವನವ ಸುತ್ತಲೆನು ತಾ ಬಂದಿ, ಅನಲೆ ಪುತ್ರಿ ಕುಂಬಿನ ಸಿಹಿ. ಹತ್ತು ಗೊರಳ ನನುಜೆ ವನವ ಸುತ್ತಲೆನು ತಾ ಬಂದಿಯೇ, ವನವ ಸುತ್ತಲೆನು ತಾ ಬಂದಿಯೇ. ಎನ್ನೀರವನು ಪೇಳ್ವೆ ಧೀರ ಸನ್ನುತಾಂಗ ಕೇಳುವುದು, ದೈತ್ಯ ವಿಶ್ವಾವಸುವನಲೆ ಪುತ್ರಿ ಕುಂಬಿನ ಸಿಗಿಯೇ. ಆಯ್ತು, ನಾನು ನನ್ನ ಪರಿಚಯವನ್ನು ಹೇಳಿದ್ರು ಒಬ್ಬ ಯುಕ್ತ ಪುರುಷನಲ್ಲಿ ಎಂದು. ಆಹಾ, ಮಹನೀಯ ಕೇಳಿರಬಹುದು. ನೀನು ಹಾಗೆಲ್ಲ ಮಧುದಾನವ ಈಗ ಹೇಳಿದ್ರು ಆಗುತ್ತದೆ. ಕೆಲವ್ರನ್ನ ಹೆಸರು ಹೇಳಿದ್ರೆ ಕರೀಲಿಕ್ಕೆ ಅಡ್ಡ ಆಗ್ತದೆ ಕೆಲವು ಹೌದಾ? ಭಾವನೆಗಳು. ಹೌದಾ? ಒಳ್ಳೇದು ಒಳ್ಳೇದು ಒಳ್ಳೇದು. ಈಗ ನಿಮ್ಮ ವ್ಯಕ್ತಿತ್ವವನ್ನು ನೀವು ಅಷ್ಟು ಹೇಳಿದ ಮೇಲೆ ನಾನು ಹೇಳುವಾಗ ಕಡಿಮೆ ಇಲ್ಲ. ನೀವು ಕೇಳಿರ್ಬಹುದು ದಶಕಂಠ ರಾವಣ ಅಂತ. ಕೇಳಿದ್ದೆ
ಕೇಳಿದ್ದೇವೆ, ಎಲ್ಲೋ ಕೇಳಿದ ಹಾಗೆ ಹಾ. ಉಂಟು. ಹಾ. ಈ ಲಂಕೆಯ ಒಡೆಯ ಲಂಕೆ. ರಾವಣನ ತಂಗಿ ನಾನು. ಹೌದಾ? ಹೌದು, ಚಿಕ್ಕಮ್ಮನ ಮಗಳ ಮಗಳು. ಅನಲ್ಲ ಅಂತ ನನ್ನ ಹಾಗೆ ಹೆಸರು. ಹಾಗೆ ಹೌದು. ರಾವಣನ ತಂಗಿ ಅಂದ್ರೆ ಶಿವಪಣಿಕೆ ಅಲ್ಲ. ಅಲ್ಲಿ ಕೇಳಿದ್ದೆವು. ಉಂಟು ಶೂರ್ಪನಕ್ಕೆ ಅಂತ. ಅದಲ್ಲ ಉಗುರು ನೋಡ್ತಾ ಅಲ್ಲ, ಅದಲ್ಲ. ಹಾ. ಈಗ ಆ ಅಮ್ಮನ ಹೆಸರು ಅನಲ್ಲ ಏನಿತ್ತು? ವಿಶ್ವಾಸು ದೈತ್ಯನ ಮಗಳು ನಾನು. ಇರ್ಲಿ. ಹೀಗೆ ವನವಿಹಾರಕ್ಕೆ ಅಂತ ಬಂದವಳು. ಹಾ. ಹಲವು ವಿಧದಿಂದ ಹಾ. ಚೇಷ್ಟ ಸನ್ನೆಗಳಿಂದ ಹಾ. ನಿಮ್ಮ ಏನೋ ವ್ಯತ್ಯಾಸ ಆಗಿದೆ ಅಂತ ನನಗೆ ಗೊತ್ತಾಗ್ತದೆ. ಎಲ್ಲಿ? ನಿಮ್ಮಲ್ಲಿ ನನ್ನಲ್ಲಿ. ನಾನು ನೋಡಿದ್ದೆ. ಹೌದು. ಎಂತದ್ದು ಆಗ್ತದೆ? ನನ್ನ ಹೆಸರು ಕುಂಬಿನಸಿ ಅಂತ. ಹೆಸರು ಕುಂಬಿನಸಿ. ಹೆಸರು ಸ್ವಲ್ಪ ಉದ್ದ ಆಯ್ತು, ತೊಂದ್ರೆ ಇಲ್ಲ, ನಾನು ಸುಧಾರಿಸಿಕೊಳ್ತೇನೆ. ಅದು ಯಾವ ಕಾರಣಕ್ಕೂ ನಿಮ್ಮ ಅರ್ಥ ಮಾಡಕ್ ಹೋಗ್ಬೇಡಿ. ಮೊದಲನೇ ಅರ್ಥ ಹೇಳಿದ್ರು ಕಷ್ಟ, ಎರಡನೇ ಅರ್ಥ ಹೇಳಿದ್ರು ಕಷ್ಟ. ಅದಕ್ಕೆ ಇಡಿಯಾಗಿ ಹೇಳಿ. ತೊಂದ್ರೆ ಇಲ್ಲ. ಹೆಸರು ಹೇಳಬೇಕು ಅಂತೇನಿಲ್ವ? ಅದು ಹೇಳುವುದಕ್ಕೆ ನಿಮ್ಮಲ್ಲಿ ಏನೋ ಭಾವನೆ ಮೂಡಿದೆ ಅಂತ ಗುರುತಿಸ್ತೀನಿ. ಅದು ಒಬ್ಬನ ಕಾಟ, ಮನ್ಮಥನ ಕಾಟಕ್ಕೆ ಒಳಗಾದವನ. ನನಗೆ ಹೆಚ್ಚಾಗಿ ಮಾತಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಎಲ್ಲ ವಿಷಯ ನೇರವಾಗಿ ಹೇಳುವುದು. ಸಂಶಯವ ಬೇಡ ಚಿನ್ನ, ಸಂಶಯವು ಬೇಡ ಚಿನ್ನ, ನಾವಿಂದು ಸಂಸಾರ ಗೈವ ಮುನ್ನ, ನಾವಿಂದು ಸಂಸಾರ ಗೈವ ಮುನ್ನ, ಅಂಶತಿಲ ನೋವನಿಯೇ, ಅಂಶತಿಲ ನೋವನಿಯೇ, ಇದಕ್ಕಾಗಿ ಮಾಂಶುದರ ಸಾಕ್ಷಿ ತಿಳಿಯೇ, ಇದಕ್ಕಾಗಿ ಮಾಂಶುದರ ಸಾಕ್ಷಿ ತಿಳಿಯೇ. ಇಷ್ಟೆಲ್ಲ ಹೇಳಿದ್ರಿ. ಮಧುಪುರವನ್ನು ಕಟ್ಟಿದ್ದೇನೆ. ಹೌದೌದು. ಅಲ್ಲಿಗೆ ದೊರೆ ನಾನು ಅಂತ. ಹಾ. ಅಲ್ಲಿ ಮಹಾರಾಣಿ ಯಾರು ಅಂತ ಹೇಳಲಿಲ್ಲ. ಸದ್ಯಕ್ಕೆ ಯಾರು ಇಲ್ಲ, ಬರಿದಾಗುಂಟು. ಹಾ. ಯಾಕೆ? ಅದಕ್ಕೆ ಯೋಗ್ಯರಾದವರು ಬೇಕು. ಸುಮ್ಮನೆ ಯಾರನ್ನೋ ತಂದೆಲ್ಲ ಕೂರಿಸುವುದಕ್ಕೆ ಸಾಧ್ಯ ಇಲ್ವಲ್ಲ. ಅದಕ್ಕೂ ಒಂದು ರೂಪ ಲಕ್ಷಣ ಇರುವಂತಹ ಅರ್ಹತೆ ಇರಬೇಕು. ಹೌದೌದು. ನಮ್ಮ ಪುರದಷ್ಟೇ ಅಥವಾ ನಮ್ಮ ಪುರಕ್ಕಿಂತ ಹೆಚ್ಚು ಸಾಮರ್ಥ್ಯ ಉಳ್ಳಂತಹ ದೇಶದಿಂದ ಸಾಮಾನ್ಯ ಲಂಕೆದಂತದ್ದಾದ್ರೂ ಆಗುತ್ತದೆ. ದಶಕಂಠ ರಾವಣ ನಮ್ಮ ಒಂದು ಸರಿ ಸಮನಾಗಿರುವಂತಹವ, ಅವನ ಮಗಳೋ ಅವನ ತಂಗಿಯೋ, ಅವನ ತಂಗಿ ಹಾಗಾದ್ರೂ ಆಗುತ್ತೆ. ಸ್ವಂತ ತಂಗಿ ಆಗ್ಬೇಕಂತಿಲ್ಲ, ಚಿಕ್ಕಮ್ಮನ ಮಗಳಾದ್ರೂ ಆಗುತ್ತದೆ. ಅಂದ್ರೆ ಏನ್ ಹೇಳಲಿಕ್ಕೆ ಹೊರಟಿದ್ದೀರಿ? ಅಲ್ಲ, ಏನ್ ಮತ್ತೆ ಹೆಚ್ಚೆಲ್ಲ ನಾನು ಸುತ್ತಿ ಬಳಸಿ ಮಾತಾಡುವುದಿಲ್ಲ. ನನಗೆ ನಿನ್ನನ್ನು ನೋಡಿದ ಮೇಲೆ ನನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳುವುದಕ್ಕೆ, ನನ್ನ ಮಹಾರಾಣಿಯಾಗುವುದಕ್ಕೆ, ಆ ಮಧುಪುರದ ಮಹಾರಾಣಿಯಾಗುವುದಕ್ಕೆ, ಸಾಮ್ರಾಜ್ಞಿಯಾಗುವುದಕ್ಕೆ ನೀನೇ ಸರಿ ಅಂತ ನಾನು ಯೋಚಿಸಿದ್ದೇನೆ. ಎಂತಾಯ್ತು? ನಾನು ಮಾತಾಡಿದ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದಿರಬಹುದು. ಬೇಡ ಅಂತ ಹೇಳ್ಬೇಡ. ಒಂದು ಗಾದೆ ಉಂಟು. ಯಾವುದು? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಈಗ ರೋಗಿ ಯಾರು ವೈದ್ಯ ಯಾರು ಅಂತ ಹೇಳು. ಅದು ಗೊತ್ತಿಲ್ಲ. ರೋಗವಾಸಿ ಆದ್ರೆ ಆಯ್ತು ಅಷ್ಟೇ. ಎಂತದಿಲ್ಲ, ಸ್ವಲ್ಪ ಸಂಶಯ ಇತ್ತು ನಿಮ್ ಜೊತೆ ನಾನು ಬದುಕಬಹುದೇ ಅಂತ. ಅಂದ್ರೆ ನಾನು ಕೇಳುವುದಕ್ಕಿಂತ ಮೊದಲೇ ಅಂದ್ರೆ ನಿನಗೆ ಮನಸ್ಸಲ್ಲಿ ಅದಿತ್ತು, ಹೇಳಲಿಕ್ಕಿಲ್ಲ. ಅದಾಗಿ ಹೆಂಗಸರಿಗಿರುವ ತೊಡಕೆ ಅದು. ನೀವ್ ಎಂತಾರು ಹೇಳ್ಬಿಡ್ತೀರಿ, ನಮಗೆ ನನಗೆ ನಿನ್ನ ಕಷ್ಟ ನೋಡಿ ಗೊತ್ತಾಗಿಯೇ ನಾನು ನಿನ್ನಲ್ಲಿ ಬಂದು ಮಾತಾಡಿದ್ದೆ. ಹೌದು. ಈಗ ನನ್ನ ಹೆಂಡತಿ ಆಗುವುದಕ್ಕೆ ನಿನಗೆ ತೊಂದರೆ ಇಲ್ಲ, ನನ್ನವಳಾಗುವುದಕ್ಕೆ ತೊಂದರೆ ಇಲ್ಲ. ಹೂ ಅಂತ ಹೇಳೋದೇ ಇಲ್ಲ ನಾನು, ಮೌನ ಸಮ್ಮತಿ. ಹಾಗೆ ನಮಗೆ ಬೇಕಾದಾಗ ಅದೆಲ್ಲ ಶಾಸ್ತ್ರ ತೆಗೆದುಕೊಳ್ಳುವುದೇ, ತೊಂದರೆ ಇಲ್ಲ. ನಿನಗೆ ಮನಸ್ಸು ಉಂಟು ಅಂತಾದ್ರೆ ಮತ್ತೆ ತಡ ಮಾಡುವುದು ಬೇಡ, ಬಾ ಹೋಗುವ. ಈಗಲೇ ಅದು ಮಾತಿಲ್ವಾ? ಒಳ್ಳೆಯ ಕಾರ್ಯ ಆದಷ್ಟು ಬೇಗ ಆಗ್ಬೇಕು ಅಂತ. ತಡ ಯಾಕೆ ಯಾಕೆ ನೋಡು, ನಿನಗೆ ಮತ್ತೆ ಹೆಚ್ಚು ಅನುಮಾನ ಬೇಡ. ನೀನು ಮುಖ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತದೆ. ನಾವು ನಂಬಿರುವ ಆ ದೈವ, ದಾನವ ಕುಲಕ್ಕೆ ಆ ದೈವ, ನೀವು ನಂಬಿದವ ಅವನೇ, ಆ ಪರಮೇಶ್ವರ. ಅವನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ಮನದಲ್ಲಿ ಸಂಶಯ ಬೇಡ. ನಾನು ನೀನು ಸುಖದಿಂದ ಸಂಸಾರ ಮಾಡಬಹುದು. ಬಾಯಿಗೆ ಆ ಸಮಯದಲ್ಲಿ ಲಂಕೆಯಾಳುವ, ಆ ಸಮಯದಲ್ಲಿ ಲಂಕೆ ಆಳುವ ಭೀಷಣನು ಆಸನವನ್ನೇರ್ದುಕೊಳ್ಳಿರಲು ದಾಸಿಯರು ನಡೆದಂದು ಕೊಂಬಿನ ಸೇವೆಯವರು ದಾಸ ಇಲ್ಲೆಂದು ದೂರಿದರು.
ಅರೆಯ ದಿಗ್ವಿಜಯಾರ್ಥಿಯಾಗಿ ಹೋದಂತ ಅಣ್ಣ ನನಗೆ ವಹಿಸಿಕೊಟ್ಟದ್ದು. ಇಲ್ಲಿಯ ರಕ್ಷಣೆಯ ಹೊಣೆ ನನ್ನದಾಗಿದೆ. ಆದರೆ ಸಖಿಯರು ಬಂದು ಹೇಳಿರುವಂತ ಮಾತೇನು? ಏನು? ತಂಗಿಯಾದಂತ ಕುಂಬಿರಸಿಯನ್ನ ದಾನವನೋರ್ವ ಹೊತ್ತೊಯ್ತಾ ಇದ್ದಾನೆ ಎನ್ನುವುದಾಗಿ. ಪ್ರತಿಭಟಿಸಲಿಕ್ಕೆ ನನಗೆ ಅವಕಾಶ ಉಂಟು, ಆದ್ರೆ ಅಣ್ಣನಿಗೆ ಹೇಳದೆ ಮುಂದುವರಿಯ ಅಧಿಕಾರ ನನಗಿಲ್ಲ. ಏನು ಮಾಡೋಣ? ಅಣ್ಣ ಕೇಳಿದ್ರೆ ಏನು ಹೇಳಬೇಕೆನ್ನುವುದು ಅರ್ಥ ಆಗುವುದಿಲ್ಲ. ಆದರೂ ಅಣ್ಣ ಬರುವಲ್ಲಿವರಿಗೆ ಕಾದು ಅವನಿಗೆ ವಿಷಯ ತಿಳಿಸದೇ ಇದ್ರೆ ಆಗುವುದೂ ಇಲ್ಲ. ಅವನ ನಿರೀಕ್ಷೆಯಲ್ಲೇ ದೇಶದ ದಿಗ್ವಿಜಯ ಪೂರೈಸಿ ಬಂದನು ರಾವಣ, ಪೂರೈಸಿ ಬಂದನು ರಾವಣ. ರಾಜದಂಬದ ಸ್ತ್ರೀಯರೆಲ್ಲರೂ ಜಯಿಸಿ ತಂದೆ ದೇಶದ ದಿಗ್ವಿಜಯವನ್ನು ಪೂರೈಸಿ ಪುನಃ ಪುರಪ್ರವೇಶವನ್ನು ಮಾಡುತ್ತಾ ಇರುವ ಹೊತ್ತಿಗೆ ತಮ್ಮ ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿದ್ದಾನಲ್ಲ ತಮ್ಮ ವಿಭೀಷಣ. ನೋಡಿದೆಯ ಹೋಗುವಾಗಿದ್ದ ನಮ್ಮ ಸೇನೆಯಷ್ಟು ಪುನಃ ಪುರ ಪ್ರವೇಶಿಸುವಾಗ ಇದ್ದ ಸಂಖ್ಯೆ ಕಣ್ಣಾಯಿಸಿದಷ್ಟು ದೂರ ನಮ್ಮ ಸೇನೆ ಬೆಳೆದದ್ದಲ್ಲ. ಸೇನೆಯ ಪರಾಕ್ರಮಕ್ಕೆ ಮಾಡಿದು ಕಪ್ಪ ಕಾಣಿಕೆಗಳನ್ನು ಸ್ತ್ರೀಯರನ್ನು ಒಂದ ಎರಡು ನಿನ್ನ ಶೌರ್ಯ ಸಾಹಸವನ್ನು ಕೇಳಿದವರು ಯಾರೂ ಕೂಡ ನಿನ್ನೊಟ್ಟಿಗೆ ದುರಕ್ಕೆ ಮುಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಮುಂದುವರಿದರು ಅಂತಾದ್ರೆ ಅವರಿಗೆ ಸಾವೇ ಗತಿ ಬಿಟ್ರೆ ಬೇರೆ ದಾರಿ ಇಲ್ಲ. ಸಾವು ಅಂತ ಹೇಳ್ಬೇಡುವ ತಮ್ಮ, ಅವರಿಗೆ ನಮ್ಮ ಆರಾಧ್ಯ ದೈವವಾದ ಶಿವನ ಪಾದವೇ ಗತಿ. ಕೈವಲ್ಯ ಪ್ರಾಪ್ತಿ ಆಗ್ತದೆ. ನಾವೇನೋ ಸಂತೋಷದಿಂದಿದ್ದೇವೆ. ಅನೃತವನ್ನಾಡಬೇಡ. ನಮ್ಮ ಲಂಕೆ ಹೇಗಿರಬೇಕು ಹಾಗಿಲ್ಲ ಎನ್ನುವುದು ನಮಗರ್ಥ ಆಗಿದೆ. ಏನು ನಡೆದಿದೆ ಅಲ್ಲ ಏನು ನಡೆಯಿತು ಧೈರ್ಯವಾಗಿ ಹೇಳು. ಅಣ್ಣನಾಲಿಸು ಮಾತನೆಂದು ಅಣ್ಣನಾಲಿಸು ಮಾತನೆಂದು ಅಣ್ಣನಾಲಿಸು ಮಾತನೆಂದು ಸಂಪನ್ನವಾದುದು ಘನ್ನ ಒಂದು ಸಂಪನ್ನವಾದುದು ಗನ್ನ ಒಂದು ಕಂದೆ ಕುಂಬಿನ ಶಿವನ ವಿಹಾರಕ್ಕೆ ಹೋಗೆ ಕಂದೆ ಕುಂಬಿನ ಕಂದೆ ಕುಂಬಿನ ವನ ವಿಹಾರಕ್ಕೆ ಹೋಗೆ ವನ ವಿಹಾರಕ್ಕೆ ಹೋಗೆ ಮಿಣ್ಣನೈದಿದ ದೈತ್ಯ ಮಧುತ ಮಿಣ್ಣನೈದಿದ ದೈತ್ಯ ಮಧುತ ಎಣ್ಣಿ ಕೈವದಲಿಂದಲೊಯ್ದನು ಮಿಣ್ಣನೈದಿದ ದೈತ್ಯ ಮಧುತ ಎಣ್ಣಿ ಕೈತವದಿಂದಲೊಯ್ದ
ಲಂಕೆಯ ಹೊಣೆಯನ್ನ ನೀನು ದರೆ ದಿಗ್ವಿಜಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ನನಗೆ ವಹಿಸಿಕೊಡುವವ ಅಣ್ಣ. ಯಾವತ್ತೂ ಎಚ್ಚರದಿಂದಲೇ ನಾನು ನನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸುವವ. ನಿನ್ನ ಕಾರ್ಯನಿರ್ವಹಣೆಯಲ್ಲಿ ನಮಗೆ ಸಂಶಯವೇ ಇಲ್ಲ. ಹೌದಣ್ಣ. ಆದರೆ ಈ ವಿಭೀಷಣನ ಈ ಒಂದು ದಕ್ಷ ವ್ಯವಸ್ಥೆಯಲ್ಲಿ ಒಂದು ಅವ್ಯವಸ್ಥೆ ನಡೆದು ಹೋಯಿತು. ಏನಾಯ್ತು ಅಣ್ಣ? ವನವಿಹಾರಕ್ಕಾಗಿ ವನಕ್ಕೆ ತೆರಳಿದವಳು ನಮ್ಮ ತಂಗಿ ಕುಂಬಿನಸಿ. ಹೌದು. ಏನಾಯ್ತು ಅಣ್ಣ? ವನವಿಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಮಧುಪುರದ ದೊರೆ ಮಧುದಾನವನೆಂಬಾತ ತಂಗಿಯನ್ನ ಅಪಹರಿಸಿದಂತೆ ಈ ವಿಷಯವನ್ನ ಸಖಿಯರು ಬಂದು ನಮಗೆ ಹೇಳಿದರು. ಆದ್ರೆ ಈಗ ನನಗೆ ಆಶ್ಚರ್ಯ ಆಗುವುದು ಯಾವುದು ಗೊತ್ತಾ? ತಂಗಿ ಗತಿ ಏನಾಗಿದೆ, ಅವಳು ಎಲ್ಲಿದ್ದಾಳೆ, ಅವನು ಎಲ್ಲಿಗೆ ಕರೆದೊಯ್ದ ಎನ್ನುವಂತ ಯಾವ ವಿಷಯ ನಮ್ಗೆ ಗೊತ್ತಾಗಿಲ್ಲ. ತೃಣಕ್ಕೆ ಸಮಾನನ್ನು ಕತ್ತೊಯ್ಯುತ್ತದೆ ತೃಣಕ್ಕೆ ತೃಣಕ್ಕೆ ಸಮಾನನ್ನು ಕತ್ತೊಯ್ಯುತ್ತದೆ. ಅನುಮತಿ ಇತ್ತಿಹರ ರಣದಲ್ಲಿ ಕೈ ಸರ ಇಕ್ಕರೆ ಬಿಟ್ಟರೆ ಕನತರದ ಪಹಾಸ್ಯ. ಲೋಕದ ಲೋಕಾಂತರದಲ್ಲಿ ನಡೆದಂತಹ ಯುದ್ಧಗಳಲ್ಲಿ ಸರ್ವಶ್ರೇಷ್ಠ ಸೇನಾನಿಯಾಗಿ ಮಹಾಪಟುಭಟನಾಗಿ ಈ ಲಂಕಾಧಿಪತಿ ರಾವಣ ವಿಜೃಂಭಿಸುವ ಕಾಲಕ್ಕೆ ನಮ್ಮ ತಂಗಿಯನ್ನು ಮಧುದಾನವ ಕದ್ದೊಯ್ಯುವುದಕ್ಕೆ ಬಿಟ್ಟಿರೋ ಅಲ್ಲ, ಅವಕಾಶ ಕೊಟ್ಟಿರೋ ಬಿಡು, ದೊಡ್ಡದಲ್ಲ. ಇದಕ್ಕೆ ತಕ್ಕುದಾದ ಪ್ರತಿಕಾರವನ್ನು ನಾನು ಮಾಡ್ತೇನೆ. ಕೋಪವು ಗಳಿಸುವುದೇಕೆ ಕೋಪವು ಗಳಿಸುವುದೇಕೆ ಅಣ್ಣ ಕೋಪವು ಗಳಿಸುವುದೇಕೆ ನೀ ಪ್ರತಾಪದೇವ್ ಸ್ತ್ರೀಯರ್ ತಂದಿರಕ್ಕೆ ನೀ ಪ್ರತಾಪದೇವ್ ಸ್ತ್ರೀಯರ್ ತಂದಿರಕ್ಕೆ ಪಾಪ ಕರ್ಮದ ಫಲ ತಕ್ಷಣ ಬಂದಿತು ಪಾಪ ಕರ್ಮದ ಫಲ ತಕ್ಷಣ ಬಂದಿತು ಆಪಜಾಂಬಕಿ ಪತಿಯ ಜೊತೆ ಸುಖಲಾಭದಿಂದಲೇ ಬಾಳಲಾಶಿಸೋ ಆಪಜಾಂಬಕಿ ಪತಿಯ ಜೊತೆ ಸುಖಲಾಭದಿಂದಲೇ ಬಾಳಲಾಶಿಸೋ ಪಾಪ ಕರ್ಮದ ಫಲ ತಕ್ಷಣ ಬಂದಿತು ಆಪಜಾಂಬಕಿ ಪತಿಯ ಜೊತೆ ಬಾಳಲಾಶಿಸೋ ಅಣ್ಣ. ಅವನ ತಲೆ ಕಡಿದು ನರಿ ನಾಯಿಗಳಿಗೆ ಹಾಕುತ್ತೇನೆ. ಅರ್ಥ ಆಯ್ತಣ್ಣ ನಿನ್ನ ಕ್ರೋಧ. ಏನು ಅಣ್ಣ, ಏನು ಕ್ರೋಧಕ್ಕೆ ಮತ್ತೊಂದು ಹೆಸರೇ ನೀನಲ್ಲವೋ ಅಣ್ಣ? ಯಾವತ್ತೂ ಕ್ರೋಧವನ್ನು ವ್ಯಕ್ತಪಡಿಸಿದೆ ಅಂತಾದ್ರೆ ಅಲ್ಲಿ ಒಂದು ಸಾವು ಕಟ್ಟಿಟ್ಟ ಬುತ್ತಿ ಎನ್ನುವುದೇ ಸ್ಪಷ್ಟ. ಆದ್ರೆ ಕ್ರೋಧ ಮಾಡಬೇಕಾದಂತ ಸನ್ನಿವೇಶವೇ ಇದೆ ಅನ್ನೋದು ನಿರ್ಣಯ ಆಗ್ಬೇಕಲ್ವೇ? ಬೇರೇನು ಅಂತ ಬೇಡವ ಅಣ್ಣ, ಕ್ರೋಧ ಮಾಡುವುದು ಯಾವ ವಿಚಾರದಲ್ಲಿ? ತಂಗಿಯನ್ನ ಕದ್ದುಕೊಂಡು ಹೋದ ದುರುಳನ ವಿಚಾರದಲ್ಲಿ. ತಂಗಿ ನಮಗಿರಬಹುದಣ್ಣ. ಲೋಕದ ರೀತಿಯಲ್ಲಿ ಯೋಚನೆ ಮಾಡಿ ನೋಡು. ತಂಗಿಯು ಒಬ್ಬಳು ಹೆಣ್ಣು, ಅವ ಒಬ್ಬ ಗಂಡು. ಪುರುಷನಾದವ ಮತ್ತೊಬ್ಬ ಸ್ತ್ರೀಯೊಟ್ಟಿಗೆ ಪ್ರೀತಿಯನ್ನು ಬಯಸುವುದು ನನಗೇನು ದೊಡ್ಡ ಅಪರಾಧ ಅಂತ ಅನಿಸುವುದಿಲ್ಲ. ಹಾಗಾಗಿ ಈಗ ಯೋಚನೆ ಮಾಡಿ ನೋಡು, ಮತ್ತೊಬ್ಬರಿಗೆ ಬುದ್ಧಿವಾದವನ್ನು ಹೇಳುವುದಕ್ಕೆ ಅಂತಹ ಆದರ್ಶವನ್ನು ನಾವು ಒಳಗೊಂಡಿರಬೇಕಾಗ್ತದೆ. ನಾವೇನು ಮಾಡಿದ್ದೇವೆ ಅಂತ ಬೇಡವ ಅಣ್ಣ? ಈ ನೀನು ದುರಕೈದಂತ ಸಂದರ್ಭದಲ್ಲಿ ತಂದಂತ ಹೆಣ್ಣುಗಳು ಎಷ್ಟು ಯಾರು ಲೆಕ್ಕ ಹಾಕ್ತಾರ ಅಲ್ವಾ? ಆಗ ನಿನಗೆ ಯೋಚನೆ ಬರಲಿಲ್ಲ. ಮತ್ತೊಂದು ನಾಡಿನಿಂದ ಮತ್ತೊಂದು ದೇಶದಿಂದಲೋ
ಹೆಣ್ಣನ್ನ ಹಿಡಿತಿರುವುದು ಸರಿಯೋ ತಪ್ಪೋ ಎನ್ನುವಂತ ವಿವೇಚನೆ ಹಾ. ಆಗ ನಿನಗೆ ಬರಲಿಲ್ಲ. ಆದ್ರೆ ನಮ್ಮ ತಂಗಿಯನ್ನು ಮತ್ತೊಬ್ಬ ಪುರುಷ ಕರೆದೊಯ್ದ ಅಥವಾ ಅಪಹರಿಸಿದ ಎನ್ನುವ ಮಾತ್ರಕ್ಕೆ ಹಾ. ಸಿಟ್ಟು ಬರ್ತದೆ ಅಲ್ವಾ? ಬರ್ತದೆ. ಈಗ ಅವ ಮಾಡಿದ್ದು ಅದನ್ನೇ, ಹಾ. ನೀನು ಮಾಡಿದ್ದು ಅದನ್ನೇ ಆಗುವುದಿಲ್ವೋ? ತಮ್ಮ ಹಾ. ನಿನ್ನ ವಿಭಾಗದಲ್ಲಿ ಸಂತೋಷ ಆಗುವುದೇ ಈ ಕಾರಣ. ಹಾ. ಒಂದು ವಿಚಾರವನ್ನ ಕೇವಲ ಒಂದು ಮುಖದಿಂದ ಅವಲೋಕಿಸುವವನು ನೀನಲ್ಲ. ಹಾ. ಅದನ್ನ ಅನ್ಯೋನ್ಯ ದೃಷ್ಟಿಯಿಂದ ಆಲೋಚಿಸಿ ಸರಿಯೋ ತಪ್ಪು ಅಂತ ನಿರ್ಣಯಕ್ಕೆ ಬರ್ತಿ. ಹಾ. ನೀನು ಆಡಿದ್ದೆಲ್ಲವೂ ಸರಿ ಇದೆ. ಹಾ. ಆದ್ರೆ ಒಂದು ಮಾತು ಹೇಳಿದೆಯಲ್ಲ, ಹಾ. ಏನು? ನೀನು ಗೆದ್ದು ತಂದರೆ ಆದೀತು, ಹಾ. ಅವ ಗೆದ್ದುಕೊಂಡು ಹೋದರೆ ಆಗುವುದಿಲ್ಲ. ಅವ ಕದ್ದೊಯ್ದುದು ತಪ್ಪು ಅಂತಾದ್ರೆ ನೀನು ಗೆದ್ದಿದ್ದು ತಪ್ಪು ಅಂತ ಆಗುವುದಿಲ್ವ? ತಮ್ಮ, ಹಾ. ಈ ಲೋಕದಲ್ಲಿ ನಾಯಕನಾಗುವವನಿಗೆ ಯಾವ ಅರ್ಹತೆಯೂ ಬೇಕಾಗುವುದಿಲ್ಲ. ಅದು ಗೊತ್ತುಂಟ ನಿನಗೆ? ಹೌದು. ಒಂದೇ ಅರ್ಹತೆ ಸಾಕು, ಹಾ. ಸಂಘಟನಾ ಶಕ್ತಿ. ಹೌದು. ಎಲ್ಲೆಲ್ಲಿ ಯಾವ ಯಾವ ವಿಚಾರದಲ್ಲಿ ನೈಪುಣ್ಯವನ್ನು ಹೊಂದಿದವರಿದ್ದಾರೆ, ಹಾ. ಅವರನ್ನೆಲ್ಲ ಕ್ರೋಢೀಕರಿಸುವ ಒಂದು ಶಕ್ತಿ ಇದ್ದರೆ ಹಾ. ಅವ ನಾಯಕನಾಗುತ್ತಾನೆ. ಹೌದು. ನಿನ್ನನ್ನು ಅಸುರ ಕಲಕ್ಕೆ ಹಾ. ಚಕ್ರವರ್ತಿಯಾಗಿ ಮೆರೆಯುತ್ತಾ ಇದ್ದಾನೆ. ಹಾ. ಕೇವಲ ಸಂಘಟನಾ ಶಕ್ತಿ ಏನು? ಹಾ. ತಪಸ್ಸಿನ ಬಲ, ಹಾ. ಶೌರ್ಯದ ಬಲ, ಹಾ. ವೀರತನದ ಬಲ, ಬುದ್ಧಿ ಬಲ. 4 ಮುಖಗಳಿಂದ 4 ವೇದವನ್ನು ಅಧ್ಯಯನ ಮಾಡಿದವನು. ಹೌದು. ಷಟ್ ಶಾಸ್ತ್ರಗಳ ಹಾ. ಕರತಲ ಮೂಲಕವಾಗಿ ಹಾ. ಕೇಳಿದವರಿಗೆ ಅರ್ಥ ಆಗುವ ಹಾಗೆ ಹಾ. ಈ ಲೋಕದ ಮೂಲ ಸತ್ವವನ್ನ ಬಿತ್ತರಿಸಬಲ್ಲ ಹಾ. ಬ್ರಹ್ಮ ತೇಜಸ್ಸನ್ನ ಹೊಂದಿದವನು. ಹೌದು. ನನ್ನ ಯೋಗ್ಯತೆ ಏನು? ಹಾ. ಆ ಮಧುವಿನ ಯೋಗ್ಯತೆ ಏನು? ಅಣ್ಣ, ನನ್ನಂಥವನ ಹಾ. ವಿಚಾರದಲ್ಲಿ ಹಾ. ಇಷ್ಟು ಲಘುವಾಗಿ ಅವ ವ್ಯವಹರಿಸುತ್ತಾನೆ ಅಂತಾದರೆ ಹಾ. ಅವನಿಗೊಂದು ಪಾಠವನ್ನ ಕಲಿಸಬೇಕು. ಯಾಕೆ ಅಂತ ಕೇಳು. ಯಾಕೆ? ಒಂದು ಕ್ಷೇತ್ರದ ನಾಯಕನಾದವನು ಹಾ. ಆ ಕ್ಷೇತ್ರದಲ್ಲಿ ಉಂಟಾದಂತಹ ಅನ್ಯಾಯಕ್ಕೆ ಹಾ. ನ್ಯಾಯವನ್ನ ಒದಗಿಸಲಿಲ್ಲ ಅಂತಾದರೆ ಹಾ. ಆ ನಾಯಕನ ಪೂರ್ಣ ನಾಯಕತ್ವವೇ ಸುಳ್ಳಾಗಿ ಹೋಗುತ್ತದೆ. ಹಾ. ಇಲ್ಲಿಯವರೆಗೆ ನಿನ್ನಣ್ಣ ಮಾಡಿದ ಸಾಧನೆಗೆ ಅವನಿಗೆ ಶಿಕ್ಷೆ ಆಗಬೇಕು. ಅಣ್ಣ, ಏನು? ಯೋಚನೆ ಮಾಡಿ ನೋಡು. ಏನು? ನಮ್ಮ ದುಡುಕಿನ ನಿರ್ಧಾರ ಹಾ. ತಂಗಿಯ ಭವಿಷ್ಯಕ್ಕೆ ಮಾರಕವಾಗಬಾರದು. ಛೇ, ಯಾಕಾಗಿ? ಯಾಕೆ? ಅವ ಓಡಿಸಿಕೊಂಡು ಹೋದ ಎಂಬುದರ ಅರ್ಥ ಏನು? ಹಾ. ಇವಳಿಗೂ ಮನಸ್ಸುಂಟು ಅನ್ನೋದೇ ಅರ್ಥ ಅಲ್ವಾ? ಅಂದರೆ ಪರ್ಯಾಯವಾಗಿ ಪರ್ಯಾಯವಾಗಿ ಕಿವಿಯುವುದಕ್ಕೆ ಮುಂದಾಗುತ್ತಾ ಇದ್ದಿ. ಇಷ್ಟು ಕಾಲ ಅಣ್ಣ ನೀನು ಅವಳಿಗೆ ಮದುವೆ ಮಾಡಲಿಲ್ಲ, ಹಾಗಾಗಿ ಈಗ ಅವಳು ಹಾಗೆ ಮಾಡಿದ್ಲು ಅಂತ ಅಲ್ವಾ ನಾನು ಹೇಳುವುದು. ಅಣ್ಣ, ಅದನ್ನೇ ನೇರವಾಗಿ ಬೇಸರ ಆಗುವುದಿಲ್ಲ. ವಯಸ್ಸು ನೀನು ಹೇಳಿದ್ರೆ ಬೇಸರ ಆಗುವುದಿಲ್ಲ. ವಯಸ್ಸು ಮೀರಿದ ಹೆಣ್ಣು ಹಾ. ಓಡಿ ಹೋಗುವುದು ದೊಡ್ಡ ಅಪರಾಧವೇ ಅಲ್ಲ. ಯಾಕೆ? ನಮ್ಮ ಹೊಣೆಗಾರಿಕೆ ತಪ್ಪಿದ್ದೇವೆ ಅನ್ನೋದೇ ಅರ್ಥ ಆಗಿರ್ತದೆ. ತಮ್ಮ, ಹಾ. ನಾನು ನೀನು ಬ್ರಹ್ಮ ತೇಜಸ್ಸನ್ನು ಕ್ರೋಢೀಕರಿಸಿಕೊಂಡರು, ಹಾ. ರಾಕ್ಷಸ ಪ್ರವೃತ್ತಿಯನ್ನೇ ಹೆಚ್ಚಾಗಿ ಅಳವಡಿಸಿಕೊಂಡವರು ನಾನು, ನೀನಲ್ಲ. ಹೌದು. ನಿನಗೆ ಆಗಾಗ ಈ ಬ್ರಹ್ಮ ತೇಜಸ್ಸಿನ ಒಂದು ಗಾಳಿ ಎದ್ದು ಬಿಡ್ತದೆ. ಹಾ. ಆ ಕಾರಣದಿಂದ ಹಾ. ನೇಪಥ್ಯಕ್ಕೆ ಸರಿಯುತ್ತೀನಿ. ಹೌದು. ಆ ವಿಭಾಗದಲ್ಲಿ ಆಲೋಚಿಸಬೇಡ. ಕೆಟ್ಟ ದಾರಿ ತಂಗಿಯ ಭವಿಷ್ಯದಲ್ಲಿ ಈ ಅಣ್ಣ ಎಂದು ಹಾ. ದುಡುಕುತನದಿಂದ ವ್ಯವಹರಿಸುವುದಿಲ್ಲ. ಹಾ. ತಂಗಿಯ ಭವಿಷ್ಯ ಭದ್ರವಾಗಿಸುವುದಕ್ಕೆ ಹೌದು. ನಿನ್ನಣ್ಣ ಇದಕ್ಕೊಂದು ತೀರ್ಮಾನ ಮಾಡ್ತೇನೆ. ಅಲ್ಲಿವರೆಗೆ ನಿನ್ನ ವಿಶ್ರಾಂತಿ ತಗೋ. ನಾನು ಬರ್ತೇನೆ. ತಮ್ಮಾಡಿದ ಎಲ್ಲ ಮಾತನ್ನು ವಿರೋಧಿಸಬಹುದು. ತಂಗಿಯ ಭವಿಷ್ಯದ ಪ್ರಶ್ನೆ ಅಣ್ಣ ಅಂತ ಹೇಳಿದ್ದನ್ನು ಕಡೆಗಣಿಸುವ ಹಾಗಿಲ್ಲ. ಹಾಗಾಗಿ ತಂಗಿಯ ಭವಿಷ್ಯವನ್ನ ಲಕ್ಷ್ಯದಲ್ಲಿರಿಸಿಕೊಂಡು ಇದಕ್ಕೊಂದು ನ್ಯಾಯವನ್ನು, ಇದಕ್ಕೊಂದು ಪೂರ್ಣ ಪರಿಹಾರವನ್ನು ಪ್ರಪಂಚ ಒಪ್ಪುವ ರೀತಿಯಲ್ಲಿ ಮಾಡುವುದಕ್ಕಾಗಿ ಆ ಸಮಯ ಮತ್ತು ದೈತ್ಯ ಮೀಸ ಹುರಿಗೊಳಿಸುತ್ತ ಆ ಸಮಯ ಮತ್ತು ದೈತ್ಯ ಮೀಸ ಹುರಿಗೊಳಿಸುತ್ತ ಆಸನದಿ ಮಂಡಿಸಿದ ವೈಭವ ಮೆರೆಸಿ ಹಾಶವನ ಎನ್ನುವಾಗ ದ್ವಾರಪಾಲಕ ಬಂದು ಹಾಸಿದನು ಮಡಿಯಡಿಗೆ ದೈನ್ಯ ಭಾವದಲ್ಲಿ. ಒಳ್ಳೆಯದಾಗಲಿ.
ಅನ್ನವನ್ನು ಕೊಟ್ಟು ರಕ್ಷಿಪೆ ಶರಣು, ಅನ್ನವನ್ನು ಕೊಟ್ಟು ರಕ್ಷಿಪೆ ಶರಣು. ಘನಬಲ ಧೀರನೆ ನಿನ್ನಾಶ್ರಯದಲ್ಲಿ ಮನೆ ಮನಸ್ಸಿಂಗ ಬಲು ಭದ್ರತೆಯು. ಘನಬಲ ಧೀರನೆ ನಿನ್ನಾಶ್ರಯದಲ್ಲಿ ಮನೆ ಮನಸ್ಸಿಂಗ ಬಲು ಭದ್ರತೆ. ಶರಣು ಶರಣು ಶರಣು. ನೀವು ನಮಗೆ ಅನ್ನ ಉತ್ಪನ್ನವನ್ನು ಕೊಟ್ಟವರು, ಹಾಗಾಗಿ ನಾವು ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಅಲ್ಲಿ ಕಾವಲನ್ನು ಮಾಡ್ತಾ ಇದ್ದವರು. ಸರಿ. ಅಷ್ಟೇ ಅಲ್ಲ, ನಿಮ್ಮ ಈ ನಾಡಲ್ಲಿ ನಮಗೆ ಬದುಕುವುದಕ್ಕೆ ಎಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ. ಹೊಗಳು ಭಟ್ಟರು ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಆದ್ರೂ ನೀನು ಆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಬಂದದ್ದು ಯಾಕ? ಮತ್ತೆಂತ ಅಲ್ಲ, ನನಗಲ್ಲಿ ಕಾವಲಿ ಮಾಡ್ತಾ ಇರಬೇಕಾದ್ರೆ ಇವತ್ತು ಆಶ್ಚರ್ಯ. ಏನಾಯ್ತು? ಮತ್ತೇನಲ್ಲ, ಅಲ್ಲಿ ಎಂದಿನಂತೆ ಇಲ್ಲ ಇವತ್ತು. ಎಂದಿನಂತಿಲ್ಲ? ಬದಲಾಯ್ತು. ಏನು ಬದಲಾಯ್ತು? ಒಮ್ಮೆನೆ ಬಿರುಗಾಳಿ ಬಂದಂಗಾಯ್ತು ನನಗೆ. ವಾತಾವರಣದಲ್ಲಿ ಬದಲಾವಣೆ ಆಗಿದೆ. ವಾತಾವರಣ ಬದಲಾವಣೆ, ಬಿರುಗಾಳಿ ಬಂದಾಗಾಯ್ತು. ಆಮೇಲೆ ಯಾವುದೋ ವಿಶೇಷವಾದ ಪಕ್ಷಿ ಬರ್ತದೇನೋ ಅಂತ ಮಾಡ್ಕೊಂಡೆ ನಾನು. ಪಕ್ಷಿ? ಯಾಕಂದ್ರೆ ಬಿರುಗಾಳಿ ರೀತಿಯಲ್ಲಿ ಬರ್ತಾ ಇದೆಯಲ್ಲ, ಪಕ್ಷಿಯ ಸಮೂಹ ಬರ್ತಾ ಇದೆಯೇನೋ ಅಂತ ಮಾಡ್ಕೊಂಡೆ. ಆದ್ರೆ ಮೇಲಿಂದ ಬರ್ಲಿಲ್ಲ, ಮತ್ತೆ ನೆಲದಲ್ಲೇ ಬರ್ತಾ ಉಂಟು. ನೆಲದಲ್ಲಿ? ಏನು ಏನಿದು ಸಮೂಹ ಬರ್ತಾ ಇದೆ ಅಂತ ಮತ್ತೆ ಸ್ವಲ್ಪ ಅಲ್ಲೇ ನಿಂತು ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಸಮೂಹ ಅದಲ್ಲ, ಮತ್ತೆ ದೊಡ್ಡ ಸೇನೆ ಬರ್ತಾ ಉಂಟು. ಸೇನೆ? ನಮ್ಮ ಪುರಕ್ಕೆ? ಹೌದು, ಸೇನೆ ಬರ್ತಾ ಉಂಟು. ಯಾರಂತೆ? ಆಮೇಲೆ ನಾನು ಬಿಟ್ಟೇನ ಕೇಳಿದೆ ನಿಂತು ಯಾರು ಏನು ಅಂತ. ಅಲ್ಲಿ ಬಂದವರೆಲ್ಲ ಒಂದು ಯಾರು ಮಾತಾಡಿಲ್ಲ ನನ್ನನ್ನು ನೋಡಿ. ಮಾತಾಡ್ಲಿಲ್ಲ ಒಬ್ರು. ಹೆದರಿ ಹೋಗಿರ್ಬೇಕು. ಉಳಿದವರೆಲ್ಲ ಹೆದರೋದು. ಆದ್ರೆ ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಕಂಡ. ಮತ್ತೊಬ್ಬ ವಿಶೇಷವಾದ ವ್ಯಕ್ತಿ ಯಾರ? ಅವ ನಮ್ಮ ಹಾಗೆಲ್ಲ ಇಲ್ಲ, ಅವನು ತಾನವನೇ. ಆದ್ರೆ ನಮಗೆಲ್ಲ ಒಂದೊಂದೇ ತಲೆ. ಅವನಿಗೆ ತಲೆ ಒಳಗೆ ಎಷ್ಟುಂಟು ಗೊತ್ತಿಲ್ಲ, ಆದ್ರೆ ಹೊತ್ತು ತಲೆ ಉಂಟು ಅವನಿಗೆ. ನನಗೆ ಅದೇ ಆಶ್ಚರ್ಯ. ನಮಗ್ ಒಂದೊಂದು ತಲೆಯಲ್ಲೇ ಇಷ್ಟೆಷ್ಟು ಉಂಟು, ಆದ್ರೆ ಒಂದು ಹೊತ್ತು ತಲೆ ಇದು ಎಷ್ಟಿದೆಯೋ ಹೇಳು. 10 ತಲೆ ಬಂದ. ಅವನು ಬಂದವ ನನ್ನನ್ನು ಎದುರಿಸಿ ಕೇಳ್ತಾನೆ. ಏನಂತೆ? ಹೋಗ ನೀನು ಹೊಡಿ, ನೀನು ಹೇಳೋ, ನಾವು ಯುದ್ಧಕ್ಕೆ ಬಂದಿದ್ದೇವೆ. ಯುದ್ಧಕ್ಕೆ? 10 ತಲೆಯವ? ದೂತನೆಂಬುದ ಕೇಳಿಯೇ, ದೂತನೆಂಬುದ ಕೇಳಿಯೇ, ದೂತನೆಂಬುದ ಕೇಳಿ ನಾನು ಅದ ಒಪ್ಪಿರದೊಟ್ಟ ಅದ ಒಪ್ಪಿರದೊಟ್ಟ ಅದು ಅಡ್ಡೋದು ಬರುತ್ತದೆ ಬೇಡದನ ಕ್ಷಣದಿ. ಇಲ್ಲಿವರೆಗೆ ಬಂದಿದ್ದಾರೆ ಅಂತಾದ್ರೆ ಸುಮ್ಮನೆ ಉಳಿಯುವುದಲ್ಲ. ಅವನನ್ನ ಅರಸಿ ನಾವೇ ಹೋದವರಿದ್ದೇವೆ. ಅವನೇ ಇಲ್ಲಿಗೆ ಬಂದದ್ದು ಒಳ್ಳೆಯದಾಯ್ತು. ತಡ ಮಾಡುವುದಲ್ಲ, ನಾನೇ ಎದುರಾಗಿ ಬರ್ತೇನೆ. ಕಾರಣದಿಂದ
ಅವ ಕಾರಣದಿಂದ ಈವರೆಗೈ ತಂದೆ ಪಾವಕಂಗಾಹುತನು ಪಾವಕಂಗಾಹುತನು ಅವ ಕಾರಣದಿಂದ ಇಲ್ಲಿಗೆ ಐ ತಂದೆ ಈವರೆಗೈ ತಂದೆ ಪಾವಕಂಗಾಹುತನು ಪಾವಕಂಗಾಹುತನು ನೀನು ಪಾವಕಂಗಾಹುತನು ರಾವಣನೇನೋ ನೀನು ದಾಳಿಯ ಎಂಬ ಠಾವಿಂಗೆ ಮಾಧವನು ವೀರ, ರಾವಣ ಅಂದ್ರೆ ನೀನೇಯ ನೋಡಿದ್ರೆ ಗೊತ್ತಾಗುವುದಿಲ್ಲ. ದಶಕಂಠ ಕೇಳಿದ್ದೇವೆ ನಾವು. 10 ತಲೆಯ ದಾನವನೊಬ್ಬ ಇದ್ದಾನೆ ಅಂತ ಆದ್ರೆ ಅವ ದಶಕಂಠ ರಾವಣ. ನಿನ್ನ ಕುರಿತಾಗಿ ಸಾಕಷ್ಟು ಕೇಳಿದ್ದುಂಟು, ನಿನ್ನನ್ನು ನೋಡಬೇಕು ಅಂತ ಮೊದಲೆಲ್ಲ ಪ್ರಯತ್ನ ಮಾಡಿದ್ದೇನೆ. ಹೌದೌದು, ಸ್ವಲ್ಪ ನಿಮ್ಮ ಊರಿನ ಹತ್ತಿರದವರೆಗೂ ಬಂದವ ಇದ್ದೇನೆ ನಾನು. ನೀನು ಎಷ್ಟು ಏನು ನೋಡಬೇಕು ಎಂಬ ಬಯಕೆ ನಮಗಿತ್ತು. ಆದ್ರೆ ಆ ಯೋಚನೆಯನ್ನು ಈಗ ಸ್ವಲ್ಪ ಕಾಲದಿಂದ ಬಿಟ್ಟಿದ್ದೆ. ಆದ್ರೆ ಇವತ್ತು ನೀನೇ ಬಂದಿಯಲ್ಲ, ಒಬ್ಬನೇ ಅಲ್ಲ, ಸೈನ್ಯವನ್ನ ಒಡಗೂಡಿಕೊಂಡು ನಮ್ಮ ಪುರದೊಳಗೆ ಬಂದೆ. ನಮ್ಮ ಬಾಗಿಲ ಭಟರನ್ನ ಹೆದರಿಸುವುದಕ್ಕೆ ಮುಂದಾದೆ. ಯುದ್ಧವನ್ನ ಬಯಸಿ ಬಂದಿದ್ದೇನೆ ಎಂಬ ಹಾಗೆ ಅವನನ್ನ ಗದರಿಸಿದೆ. ಏನು ಕಾರಣ? ಟಿವಿಯಿಂದ ನಮ್ಮ ಪುರದ ಮೇಲೆ ದಾಳಿಯನ್ನು ಮಾಡುವುದಕ್ಕೆ ಕಾರಣ ಏನು ಎಂಬುದು ಬೇಕು. ಹಾಗೆ ಸುಮ್ಮನೆ ಬಂದವ ಅಂತಾದ್ರೆ ಏನು ಮಧುಪುರ ಅಂದ್ರೆ ಸಾಮಾನ್ಯ ಅಂತ ತಿಳಿಯಬೇಡ. ನೀನು ಇದುವರೆಗೆ ದಿಗ್ವಿಜಯವನ್ನ ಸಾಧಿಸಿದ್ದಿರಬಹುದು, ಆದರೆ ಮಧುಪುರ ಅದರಲ್ಲೆಲ್ಲ ಸೇರುವಂತಹದ್ದಲ್ಲ. ಒಂದು ವೇಳೆ ಹೆಜ್ಜೆ ಇಟ್ಟು ಮುಂದುವರಿದೆ ಅಂತ ಆದ್ರೆ ಅಗ್ನಿಗೆ ಆಹುತಿಯಾಗಿ ಹೋದ ಎಚ್ಚರಿಕೆ. ಈಗ ನಾವು ಬಂದದ್ದು ಯಾಕೆ ಗೊತ್ತಾ? ಯಾಕೆ ಬಂದೆ ಹೇಳು? ಈ ಮಧುವಿನ ಕರ್ತೃತ್ವ ಎಷ್ಟು ಅಂತ ನೋಡ್ತಾರೆ. ಬಲಿದಾನೆಂಬೂರನು ಪಕ್ಕೂತ ಎಮ್ಮೂರನು ಪಕ್ಕೂತ ಕದ್ದೆ ನೀ ಕದ್ದೆ ನೀ ಕದ್ದೆ ಕಲ್ಲೆದೆಯಾಂತೆ ಏನು ಕಲ್ಲೆದೆಯಾಂತೆ ಏನು ಬಳ್ಳು ನಾಯ್ಗಳಿಗೆ ಬಳ್ಳು ನಾಯ್ಗಳಿಗೆ ಮಾಂಸವ ಬಡಿಸುವೆ. ಬಳ್ಳು ನಾಯ್ಗಳಿಗೆ ಮಾಂಸವ ಬಡಿಸುವೆ, ಮಾಂಸವ ಬಡಿಸುವೆ. ಶಿಕ್ಷೆ ಕಳ್ಳನೆ ನಿನಗಿವೆನು, ಶಿಕ್ಷೆ ಕಳ್ಳನೆ ನಿನಗಿವೆನು. ಎಷ್ಟು ಚೆನ್ನಾಗಿ ಹೇಳ್ತೀನಿ. ನಿಮ್ಮ ಊರಿನವರೆಗೆ ಬಂದಿದ್ದೆ ನಿಮ್ಮನ್ನು ನೋಡುವುದಕ್ಕೆ. ಹೌದೌದು, ಪುನಃ ಬಂದೆ. ಯಾಕೆ ಬಂದೆ ಅಂತ ನಾವು ಕೇಳುವುದಿಲ್ಲ. ಯಾಕೆ ಗೊತ್ತಾ? ನಾನು ಅಲ್ಲಿಗೆ ಬರುವಾಗ ನೀನು ಇಲ್ಲ ಎಂಬ ಸುದ್ದಿ ಗೊತ್ತಾಯ್ತು. ಅದಕ್ಕಾಗಿ ಮತ್ತೆ ಅದಕ್ಕೆಲ್ಲ ಇಲ್ಲಿ ಬಂದದ್ದು ನಮಗರ್ಥ ಆಯ್ತು. ಒಂದು ವಸ್ತು ಎಷ್ಟು ಪಟುತ್ವವನ್ನು ಹೊಂದಿದೆ ಎನ್ನುವುದಲ್ಲ, ಅಳೆಯುವುದಕ್ಕೆ
ಅದರ ಪರಿಧಿಯನ್ನು ಒಮ್ಮೆ ಪ್ರವೇಶಿಸಿದರೆ ಸಾಕಾಗುತ್ತದೆ. ಅಲ್ಲಿಯ ನಮ್ಮ ಬಿಗಿಯನ್ನು ನೋಡಿ ಹೆದರಿ ಹಿಂದೆ ಬಂದವ. ಹಾಗಾಗಿ ಅವನು ನಾವಿಲ್ಲದೆ ಇರುವ ಕಾಲದಲ್ಲಿ ನಮ್ಮ ತಂಗಿಯಾದ ಕುಂಬಿನ ಸೇನ ಅಲ್ಲಿಂದ ಕೊದ್ದು ತಂದದ್ದು. ಮಾತಾಡುವಾಗ ಜಾಗ್ರತೆ. ಏನು ಜಾಗ್ರತೆ? ಏನು ಕದ್ದು ತಂದದ್ದು? ಅಲ್ಲದೆ ಇದ್ದರೆ ಹೇಳಿ ತರಬಹುದಿತ್ತಲ್ಲ. ಯಾರಿಗೆ ಹೇಳಬೇಕಿತ್ತು? ಇದ್ದರಲ್ಲ ರಾವಣನ ತಮ್ಮಂದಿರು. ಅಗತ್ಯ ಇಲ್ಲ, ಅವಳಲ್ಲಿ ಹೇಳಿದ್ದೇನೆ. ಕದ್ದು ತಂದದ್ದಲ್ಲ. ಏನು ನೀನು ಅಂತಲ್ಲ, ನಿನ್ನ ರೀತಿಯ ಸ್ವಭಾವದವರೆಲ್ಲ ಹೇಳುವುದು ಇದನ್ನೇ. ಏನು? ಆದರೆ ಈ ಲೋಕದಲ್ಲಿ ಏನನ್ನೇ ಮಾಡು, ಅದಕ್ಕೊಂದು ನೀತಿ, ಅದಕ್ಕೊಂದು ನಡೆ ಇದೆ. ಬೇಟೆಗಾರನೊಬ್ಬ ಬೇಟೆಯಾಡಿ ಮಾಂಸವನ್ನ ಕೊಚ್ಚುತ್ತಾನೆ. ಕೊಚ್ಚುವುದಕ್ಕೂ ಒಂದು ಕ್ರಮ ಇದೆ, ತಿನ್ನುವುದಕ್ಕೂ ಒಂದು ಕ್ರಮ ಇದೆ. ಬೇಟೆಗಾರ ಒಬ್ಬ ಬೇಟೆಯಾಡಿ ಮಾಂಸವನ್ನ ಕೊಚ್ಚುತ್ತಾನೆ. ಆತ ಮತ್ತೆ ಊರಿಗೆ ಹೋಗಿ ಹಿಂಸೆ ಮಾಡಬಾರದು, ಬೇಟೆಯಾಡಬಾರದು ಅಂತ ಹೇಳುವ ನೈತಿಕತೆ ಅವನಿಗಿರುವುದಿಲ್ಲ. ನೀನು ಮಾಡಿದ್ದ ಹಾಗಾಯ್ತು. ನಿನಗೂ ಒಂದು ಮಾತು ಹೇಳಿಬಿಡ್ತಾನೆ. ಏನು? ಯಾರೋ ಒಬ್ಬರ ಪ್ರಪಂಚದಲ್ಲಿ ಏನನ್ನು ಮಾಡಿದ ಎನ್ನುವ ಕಾರಣದಿಂದ ತಾವು ಮಾಡಿದ್ರೇನು ಅಂತ ಕೇಳುವ ನಿನ್ನಂತ ಬಂಡರು ಒಮ್ಮೆ ಆಲೋಚಿಸಬೇಕು. ಒಂದು ಕಾರ್ಯವನ್ನು ಮಾಡಿದವನ ಸ್ಥಿತಿ ಏನು, ಸಾಮರ್ಥ್ಯ ಏನು, ಅವನ ವ್ಯಾಪ್ತಿ ಏನು, ಆಳ ಏನು, ಅಗಲ ಏನು. ಪರಶಿವನು ಗಳಗಾರನ್ನ ಕುಡಿದ ಅಂತ ನಾವು ಕುಡಿಯುವುದಕ್ಕಾಗ್ತದೇನಾ? ಇಂತಹ ನೀನು ಕಾರ್ಯ ಮಾಡಿದ್ದರಿಂದ ನಿನಗೊಂದು ಶಿಕ್ಷೆಯನ್ನು ವಿಧಿಸುವುದಕ್ಕೆ ಅಂತಲೇ ಅವಳ ಅಣ್ಣನಾಗಿ ಬಂದಿದ್ದೇನೆ. ಪಾಲನೇತ್ರ ನುಲಿದು ಪಾಲನೇತ್ರ ನುಲಿದು ಕೊಟ್ಟ ಶೂಲ ಪಿಡಿದೊಡೆ, ಕೊಟ್ಟ ಶೂಲ ಪಿಡಿದೊಡೆ. ಪರಶಿವನ ಭಕ್ತನಿದ್ದೀಯ ಎಂಬುದು ಗೊತ್ತು. ನಾನು ಹಾಗೆ ಪರಶಿವನ ಭಕ್ತ. ತಪಸ್ಸನ್ನು ಆಚರಿಸಿ ಅವನಲ್ಲಿ ಶೂಲವೊಂದನ್ನು ವರವಾಗಿ ಪಡೆದವ. ಅದನ್ನ ಹಿಡಿದೆ ಅಂತ ಆದ್ರೆ ಅಜೇಯವಾಗುವಂತಹ ಸಾಮರ್ಥ್ಯ ನನ್ನಲ್ಲುಂಟು. ಹಾಗಿರುವಾಗ ಬಂದು ನನ್ನನ್ನು ಎದುರಿಸಿ ಮೃಡನ ಕರುಣೆ ಚಂದ್ರಹಾಸ, ಮೃಡನ ಕರುಣೆ ಚಂದ್ರಹಾಸ ಕಡುಗ ನೋಡಲೆ, ಕಡುಗ ನೋಡಲೆ. ಕುಂಬಿನಸಿಯು ತಡೆದು ಬೇಡನಾಗ ದೈನ್ಯದಲ್ಲಿ ಕ್ಷಮಿಸು ಬೇಡುವೆ ನನ್ನಯ್ಯ, ಕ್ಷಮಿಸು ಬೇಡುವೆ ಅಣ್ಣಯ್ಯ. ಆಗ್ರಹವಿದು ಸಮವೇನು ಬೀಡುದಮ್ಮಯ್ಯ, ಆಗ್ರಹವಿದು ಸಮವೇನು ಬೀಡುದಮ್ಮಯ್ಯ. ವಿಮಲ ಭಾವದ ಪ್ರೀತಿಯ, ವಿಮಲ ಭಾವದ ಪ್ರೀತಿಯ ಮಂದಿಸಿ ಪೋರೆ ಅಮಿತ ವಿಕ್ರಮಿನೀನಯ್ಯ, ಮಂದಿಸಿ ಪೋರೆ ಅಮಿತ ವಿಕ್ರಮಿನೀನಯ್ಯ ಅಣ್ಣಯ್ಯ. ಕೆಡುಕಿನ ಮೂಲ ಕೈಯಲ್ಲಿ ಕತ್ತೆ ನೆತ್ತಿ ನನ್ನವರ ನೆತ್ತಿಯನ್ನು ಕೀಳುವುದಕ್ಕೆ ಮುಂದಾಗಿತ್ತು. ಚಂದ್ರಹಾಸ, ಶಿವದತ್ತವಾದ ಚಂದ್ರಹಾಸ. ಅಣ್ಣಯ್ಯ, ನೀನು ಸಿಟ್ಟ ಮಾಡಿದರೆ ಈ ಲೋಕದಲ್ಲಿ ಯಾರು ಉಳಿಯುತ್ತಾರೆ? ಯಾವ ಶಕ್ತಿಯೂ ಉಳಿಯುವುದಿಲ್ಲ, ವ್ಯಕ್ತಿಯೂ ಉಳಿಯುವುದಿಲ್ಲ. ಇದೋ ಕ್ಷಮಿಸಬೇಕು ಅಂತ ಬೇಡಿಕೊಳ್ತೇನೆ. ಇದು ನನ್ನ ಹೃದಯದ ಭಾವನೆ. ಕಣ್ಣ ನೀರೊಳು ಪಾದವ ತೊಳೆದಿಂದಲೂ, ಕಣ್ಣ ನೀರೊಳು ಪಾದವ
ತೊಳೆದೆಂದಳು ಮನ್ನಿಸೆನ್ನ ಅಪರಾಧವ ಅಣ್ಣ ಮನ್ನಿಸೆನ್ನ ಅಪರಾಧವ ಕನ್ನೆಯ ಮೊಗ ನೋಡಿದ ರಾವಣ ದಯೆಯನ್ನಂತೂ ಕನ್ನೆಯ ಮೊಗ ನೋಡಿದ ರಾವಣ ದಯೆಯನ್ನಂತೂ ಮಾತಾಡಿದ ಅಂಜುವುದೇಕೆ ತಂಗಿ ಅಂಜುವುದೇಕೆ ತಂಗಿ ತಂಗಿ ಅಂಜುವುದೇಕೆ ತಂಗಿ ಭಾವನೆಯಾಯ್ತು ಕಂಜಲೋಚನೆಲ ತಾಂಗಿ ಭಾವನೆಯಾಯ್ತು ಕಂಜಲೋಚನೆಲ ತಾಂಗಿ ಬಂಜಿಸಲೈ ತಂದೆ ನಿನ್ನಯ ಕಣ್ಣೀರು ಬಂಜಿಸಲೈ ತಂದೆ ನಿನ್ನಯ ಕಣ್ಣೀರು ಸಂಜನಿತದ ವೈರವ ನಿಲ್ಲಿಸಿತು ವಿಂಬಂಜನೆ ಬಿಟ್ಟೆ ನೋವ ವೈರವ ನಿಲ್ಲಿಸಿತು ವಿಭಂಜನೆ ಬಿಟ್ಟೆ ನೋವ ಅಂಜುವುದೇಕೆ ತಂಗಿ ಭಾವನೆಯಾಯ್ತು ಕಂಜಲೋಚನೆಲ ತಂಗಿ ಭಾವನೆಯಾಯ್ತು ಕಂಜಲೋಚನೆಲ ತಂಗಿ ಅಂಗಿ ಏನು ನಿನ್ನ ಅಣ್ಣ ಹೃದಯ ಇಲ್ಲದವಳು ಅಂತ ಭಾವಿಸಿದ್ಯಾ? ಕಣ್ಣೀರನ್ನು ಎರೆದು ನನ್ನ ಪಾದವನ್ನು ತೊಳೆಯೋದಕ್ಕೆ ತೊಡಗಿದ್ದೀಯ. ನನಗೆ ಮತ್ತೆಂತ ಉಂಟಿಲ್ಲಿ ತಂಗಿ, ನೀನೆಂಥವಳು, ನಿನ್ನ ಹೃದಯ ಎಂಥದ್ದು ನಮಗೆ ಹೊಸದಲ್ಲ. ಆದರೆ ಹೊಣೆಗಾರಿಕೆ ಇದ್ದ ಯಾವ ತಂದೆಯೋ ಅಣ್ಣನೋ ಬಂಧುವ ಬಾಂಧವನೋ ತಂಗಿ ಇರುವ ಸ್ಥಿತಿಯನ್ನು ನೋಡಬೇಕೋ ಬೇಡ? ಅವಳನ್ನ ಕೈ ಹಿಡಿದು ಹೋದವನಲ್ಲ ತಿಳಿಯಬೇಕೋ ಬೇಡ? ಯೋಚನೆ ಮಾಡು. ಆ ಮುಂದಾಲೋಚನೆ ಇರುವ ಅಣ್ಣ ನಾನು. ವಿಭೀಷಣನು ಎಚ್ಚರಿಸಿದ್ದಾನೆ, ಅಣ್ಣ ಆತುರದಲ್ಲಿ ತಂಗಿಯ ಭವಿಷ್ಯವನ್ನು ಮರಿಬೇಡ ಅಂತ. ಉಳಿದದ್ದೆಲ್ಲ ಬಿಟ್ಟಿದ್ದೇನೆ, ನಿನ್ನ ಭವಿಷ್ಯವೊಂದನ್ನೇ ಲಕ್ಷ್ಯದಲ್ಲಿ ಇರಿಸಿಕೊಂಡಿದ್ದೇನೆ. ಹಾಗಾಗಿಯೇ ಬಂದು ತೊಡಗಿದೆ. ಯಾಕೆ ಗೊತ್ತಾ, ನಿನ್ನ ಅಣ್ಣ ಎಂಥವನೇ, ಇವರಿಗೆ ಸರಿ ಸಮನಾದಂಥವನಾದರೆ ನನ್ನ ತಂಗಿಗೂ ಲೋಕದಲ್ಲಿ ಮಾನ್ಯತೆ, ನನಗೂ ಗೌರವ, ಈಗೊಂದು ಮಾತು ಅವನಿಗೊಂದು ಶ್ರೇಷ್ಠತೆ. ಈಗೊಂದು ಮಾತು ಕೇಳ್ತೇನೆ. ಏನು ತಂಗಿ, ಒಂದಲ್ಲ 9 ಕೇಳು. ಹೇಗಣ್ಣ ನನ್ನವರು ಪ್ರಾರಂಭದಲ್ಲಿ ಕೇಳಿದ್ರೆ ಉತ್ತರಿಸ್ತಿದ್ದೆ, ಈಗ ಕೇಳಿ ಪ್ರಯೋಜನ ಏನು? ನಿನ್ನವರು ಒಳ್ಳೆಯವರೇ. ಸುಳ್ಳಲ್ಲ ಏನಲ್ಲ. ನೀವು ಒಂದು ಸಾರಿ ನಗಾಡಿದ್ರೆ 10 ಸಾರಿ ನಗಾಡ್ದಾಗ ಆಗ್ತದೆ, 10 ಬುಕ್. ಹಾಗೆ ಹಾಗಾಗಿ ನನಗೆ ಸಂತೋಷ ಅಂತ ಅಷ್ಟಿಟ್ಟಲ್ಲ. ಕರೆದ್ರೆ ಬರ್ತಿದ್ಯಾ ಇಲ್ಲೋ ನೀನು? ಯಾರು? ಅಷ್ಟು ಸಮಯ ಇಲ್ಲ. ನಿನ್ನ ಅಣ್ಣನಿಗೆ ಇನ್ನೂ ಆಲೋಚನೆಗಳು ಮುಗಿದಿಲ್ಲ. ಮತ್ತೆ ಏನು ದಿಗ್ವಿಜಯ ಮುಗಿದಿದೆ ಅಣ್ಣನದ್ದು ಅಂತ ಮಾಡಿದೀಯಾ? ಆದ್ರೆ ಇಲ್ಲಿವರೆಗೆ ಒಂದು ಹಂತಕ್ಕೆ ಮುಗಿಸಿ ಬಂದಾವಾಗ ನಿನ್ನ ವಿಚಾರ ಗೊತ್ತಾಯ್ತು. ಅಲ್ಲ, ಇಲ್ಲಿ ಬಂದ ಮೇಲೆ ಹೀಗೊಂದು ಕೂಟ ಆಯ್ತಲ್ಲ. ಕೂಟ ಗಟ್ಟಿಯಾಗಬೇಕು ಅಂತ ನಾವು ಬಂದು ಆ ಕಡೆ ಅಂತ ನೋಡೋದು ಅಲ್ಲ, ನೀವು ಅಣ್ಣ ತಂಗಿ ಒಂದಾದ್ರಿ ಅಲ್ಲ. ನಾಳೆ ಲೋಕದಲ್ಲಿ ಏನು ಮಾತಾಗುತ್ತದೆ? ರಾವಣ ಮಧುದಾನವ ಯುದ್ಧವನ್ನು ಪ್ರಾರಂಭಿಸಿದ್ರು. ಈ ಕುಂಭಿನಸಿ ಬಂದು ರಾವಣನನ್ನ ತಡೆದದ್ದಕ್ಕೆ ಮಧುದಾನವ ಬದುಕುಳಿದ ಅಂತ ಆದೀತು. ಮೊದಲು ತಲೆ ಕಡಿತಾರೆ ನಮ್ಮಣ್ಣ. ಹೇಳುವವ ಯಾರು? ತಲೆ ಕಡಿಯಬಹುದು, ಮಾತಾಗಿ ಉಳಿತದಲ್ಲ. ಉಳಿಯುವುದಿಲ್ಲ. ಮಧು, ಇದು ಹೇಳ್ತೇನಲ್ಲ, ನಾನು ಹೇಳ್ತೇನಲ್ಲ. ಅಣ್ಣನ ಕೈಯಲ್ಲಿರುವ ಚಂದ್ರಹಾಸವು ಶಿವದತ್ತವಾದ್ದು.
ನಿಮ್ಮಲ್ಲಿ ಇರಬಹುದಾದ ಆ ತ್ರಿಶೂಲವು ಶೂಲವು ಶಿವದತ್ತವಾದ್ದು. ಹೌದು. ಪರಸ್ಪರ ಅಲ್ಲಿ ಯಾರಿಗೂ ಸೋಲಿಲ್ಲ, ಯಾರಿಗೂ ಸಾವಿಲ್ಲ. ಎರಡು ಒಂದೇ ಮತ್ತೆ ಆ ಅಲ್ವಾ? ತಲೆ ಇದ್ದವ್ರಿಗೆ ಯಾರಿಗೂ ಅರ್ಥ ಆಗ್ತದೆ ಅದು. ಮತ್ತೆ ಎಂತ ಹೇಳ್ತಾರೆ ಅವರು? ಮತ್ತೆ ಇವರಿಬ್ಬರಲ್ಲಿ ಎರಡು ವಿಷಯದಲ್ಲಿ ಮಾತ್ರ ಸಾಮ್ಯ ಉಂಟು. ಯಾವ್ಯಾವುದೇ ತಂಗಿ? ಒಂದು ಶಿವನ ಅನುಗ್ರಹ, ಇನ್ನೊಂದು ಹೆಂಗಸು ಕದಿಯೋದು. ಅಲ್ಲಲ್ಲ, ಈ ನಾವೇ ಇದ್ದಿದ್ದು ಕೇಳಿದ್ದು. ಮದುವೆ ಆಗಲಿಲ್ಲ, ಹ. ಶಾಸ್ತ್ರ ಮುಗಿಲಿಲ್ಲ, ಹ. ಈಗಲೇ ಹೆಂಗ್ ಸಾಧ್ಯ ನೀನು? ಅಲ್ಲಲ್ಲ, ನಿನ್ನಲ್ಲಿ ಮಾತಲ್ಲ ಇವಳಲ್ಲಿ. ಅಲ್ಲಲ್ಲ, ವಿಷಯ ಹೇಳಿದ್ದು. ಈಗ ಯಾವಾಗಲೂ ವಾಸ್ತವವನ್ನು ನಾವು ಒಪ್ಪಿಕೊಳ್ಬೇಕು. ವಾಸ್ತವ ಒಪ್ಪಿಕೊಂಡಾಗ ನಮ್ಮ ಮನಸ್ಸಿಗೆ ನೋವಾಗುವುದಿಲ್ಲ. ಹೌದೇ? ಹೌದಾ? ಹೌದೇ. ಈ ನೀ ಮಾಡ್ತಾ ಇರೋದು ಅದೇ. ಯಾವುದು? ಅಲ್ಲ ಅದೇ. ಆದ್ರೆ ಒಂದು ಆಲೋಚನೆ ಮಾಡು. ನಿನ್ನಣ್ಣ ಒಂದಲ್ಲ 9 ಲೆಕ್ಕ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಲ್ಲ, ಇನ್ನೂ ತರಬಹುದು. ಕಿನ್ನರಿಯರಿದ್ದಾರೆ, ಯಕ್ಷರಿದ್ದಾರೆ, ಗಂಧರ್ವರಿದ್ದಾರೆ, ಮಾನವರಿದ್ದಾರೆ, ಇನ್ನೂ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿದ ದೈವಾಂಶರು ನಿನ್ನಣ್ಣನ ಅಂತಃಪುರದಲ್ಲಿ ಅನಗತ್ಯರಾಗಿ ಮಲಗಿದ್ದಾರೆ. ಆದ್ರೆ ಶಾಸ್ತ್ರ ಸಂಖ್ಯೆಯಲ್ಲಿ ಹೆಣ್ಣುಗಳು ಅದೆಲ್ಲ ನಿನ್ನಣ್ಣನ ಯೋಗ್ಯತೆಯೇ ಎಷ್ಟು ಬಹುಮಾನವಾಗಿ ಕೊಟ್ಟಿದ್ದಾರೆ. ಆದ್ರೆ ಅದ್ರಲ್ಲಿ ಇವ್ರು ಅಡ್ಡಿಲ್ಲ. ಯಾನು ಜಾತಿಯದೇ ತಂದಿದ್ದಾರೆ. ನೀನು ಒಂದು ಹೇಳ್ಬಿಡ್ತೇನೆ, ಈ ಜಾತಿಯ ಪರಿಮಿತಿ ಎನ್ನುವುದು ಒಂದು ಹಂತದವರೆಗೆ ಮಾತ್ರ. ಆ ಹಂತವನ್ನು ಮೀರಿದವನಿಗೆ ಯಾವ ಪರಿಮಿತಿಯೂ ಇಲ್ಲ. ನಾನು ಹೇಳಿದ್ದು ಏನ್ ಗೊತ್ತುಂಟ, ಕೂಟ ಆಯ್ತು ಅಂತೂ ಹಂತವನ್ನ ಮೀರುವ ಸಾಮರ್ಥ್ಯ ಹುಟ್ಟಲಿಲ್ಲ. ನಾನು ಕೊಡಬೇಕು ಅಂತ ಹೇಳುವುದು. ಕೂಟ ಆಯ್ತು, ಕೂಟ ಆದ್ಮೇಲೆ ಆದ್ರಿಂದ ಬರೇ ಕೂಟ ಆದ್ರೆ ಸಾಕ? ಊಟ ಬೇಕಲ್ಲ. ಊಟ ಇಲ್ಲದೆ ಇದ್ರೆ ಕೂಟಕ್ಕೆ ಅರ್ಥ ಇಲ್ಲ. ಊಟ ಆಗ್ಬೇಕು. ಅದು ಮತ್ತೆ ಹೇಳ್ತೇನೆ, ಈ ಕೂಟ ಗಟ್ಟಿಯಾಗಬೇಕು, ಊಟ ಒಳ್ಳೇದಿರ್ಬೇಕು. ಹೌದು. ಇಲ್ಲದೆ ಇದ್ರೆ ನಾನು ಯಾವಾಗ ನಿನ್ನನ್ನು ಎದುರಿಸುವುದಕ್ಕೆ ಬಂದನು, ಈಗ ಅಣ್ಣ ಬಂದಿದ್ದಾನೆ ಅಂತ ಅವಳು ಬಹುಶಃ ಮನೇಲಿ ಅಡಿಗೆ ಮಾಡೇ ಬಂದಿರ್ಬೇಕು. ಒಳ್ಳೆ ಅಡಿಗೆ. ಈಗ ಅವರ ವಿಚಾರ ಹಾಗೆ ಕ್ಷಣಿಕವಾದದ್ದು. ಆದರೆ ಗಂಡಸರಾದ ನಮ್ಮ ಆಲೋಚನೆ ಊರ್ಧ್ವಮುಖವಾಗಿ ಲೋಕಲೋಕಾಂತರದಲ್ಲಿ ರಾಕ್ಷಸತ್ವವನ್ನೇ ಸ್ಥಾಪಿಸುವುದಾಗಬೇಕೋ ಬೇಡ? ಹೌದು. ಮಹತ್ವಾಕಾಂಕ್ಷೆ ಉಳ್ಳವನೇ ನಾವೇ ಕಿತ್ತಾಡುವುದಲ್ಲ, ಅರ್ಥ ಇಲ್ಲ. ಆದರೂ ಒಂದು ಮನಸ್ಸಿನ ಸಮಾಧಾನಕ್ಕೆ ರಾವಣನ ವ್ಯವಸ್ಥೆಯಲ್ಲಿ ಹೀಗೊಂದಾಯ್ತು ಅಂತ ಆಗಕೂಡದು, ಒಪ್ಪಿತಾಗಬೇಕು ಅಂತಾನೆ. ಇನ್ನೂ ನನಗೆ ಬೇಕಾದಂತಹ ದಿಗ್ವಿಜಯದ ವ್ಯವಹಾರ ಮುಗಿಯಲಿಲ್ಲ. ದೇವತೆಗಳಿನ್ನೂ ಹಾಗೆ ಉಳಿದಿದ್ದಾರೆ. ಆ ವ್ಯವಹಾರದಲ್ಲಿ ನಾನು ತೊಡಗಿಕೊಳ್ಳುವಾಗ ನೀನು ಜೊತೆಯಾಗಿ ನನಗಿರ್ಬೇಕು. ಅನುಮಾನವೇ ಬೇಡ. ಸರಿ, ಹಾಗಾದ್ರೆ ನೀವು ಊಟಕ್ಕೆ ಬನ್ನಿ ಅಂತ ಅಷ್ಟೇ. ಅಮ್ಮದಷ್ಟೇ. ನಿಮ್ದು ಪೂರ್ಣತಿ ಬೇಕಾಗಿರ್ಲಿ. ಸಮಯ ಇಲ್ಲದೆ ಇರುವುದರಿಂದ ಇಷ್ಟಕ್ಕೆ ಮುಗಿಸಿದ್ದೇವೆ. ಇಲ್ಲದೆ ಇದ್ರೆ ನಮ್ಮದು ಬಹಳ ಗಹನವಾದ. ಊಟ ಆದ್ಮೇಲೆ ಕೊಟ್ಟು ಮಾತಾಡಿ. ಊಟವಾಗಿ ಮಾತಾಡುವಾಗ ಊಟದ ರುಚಿ ಗೊತ್ತಾಗುವುದಿಲ್ಲ. ಊಟ ಆದ್ಮೇಲೆ ಮನದುಂಬಿ ಮಂಗಳವ ಮಾರ್ದನಿಸಿ ಹಾಡುವೆ, ಮನದುಂಬಿ ಮಂಗಳವ ಮಾರ್ದನಿಸಿ ಹಾಡುವೆನು, ಮಾರ್ದನಿಸಿ ಹಾಡುವೆನು. ತ್ರಿಣಯ ರಾಮೇಶ್ವರಗೆ ತಿಮಿರ ಹರಗೆ, ತಿಮಿರ ರಾಮೇಶ್ವರಗೆ ತಿಮಿರ ಹರಗೆ. ತ್ರಿಣಯ ರಾಮೇಶ್ವರಗೆ ತಿಮಿರ ಹರಗೆ. ವಿನುತೆ ಗೌರಿ ಗಣಪ ವಿಠಲ ಗುಹ ವೀರರಿಗೆ, ವಿನುತೆ ಗೌರಿ ಗಣಪ ವಿಠಲ ಗುಹ ವೀರರಿಗೆ, ವಿಠಲ ಗುಹ ವೀರರಿಗೆ ಕನಕದಾರತಿ ಬೆಳಗಿ ಕರುಣಿಸೆಂಬೆ, ಕನಕದಾರತಿ ಬೆಳಗಿ ಕರುಣಿಸೆಂಬೆ. ಮಂಗಳಂ ಜಯ ಜಯತು ಶುಭ ಮಂಗಳೋ, ಮಂಗಳಂ ಜಯ ಜಯತು ಶುಭ ಮಂಗಳೋ.
ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇವ ನಮೋ ನಮೋ ನಾರದ ಸಂತ ನಮೋ ನಮೋ ತಾತಯ್ಯತ್ತಾದಿ ದತ್ತಾಂ. ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ. ಯಾಕಂದರೆ ಹೊಸ ಆಖ್ಯಾನವನ್ನು ಸಮಗ್ರವಾಗಿ ಜನರಂಜನೆಯಾಗಿ ಅಭಿನಯಿಸಿದ ಎಲ್ಲ ಕಲಾವಿದರಿಗೂ ಹಾಗೂ ಹಿಮ್ಮೇಳ ಕಲಾವಿದರಿಗೂ ತುಂಬ ಹೃದಯ ಧನ್ಯವಾದಗಳು. ಅದಲ್ಲದೆ ಈ ಕಲಾ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲರಿಗೂ ಸಮಸ್ತವಾಗಿ ಅಭಿನಂದಿಸುತ್ತಾ ಕಿರು ಕಾಣಿಕೆಯನ್ನು ಕೊಡ್ತೇನೆ, ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಒಂದು ತಾಳಮದ್ದಲೆಯನ್ನು ನಮ್ಮ ತಂಡದಿಂದ ಮಾಡಿಯಾಗಿತ್ತು. ಈಗ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡುವ ಅಪೇಕ್ಷೆಯನ್ನು ಮುಂದಿಟ್ಟಾಗ ನಾನು ಆಗಲೇ ಹೇಳಿದ ಹಾಗೆ ಸರ್ವ ರೀತಿಯಲ್ಲಿ ಸಹಕಾರವನ್ನು ನೀಡಿ ತಾವೆಲ್ಲರೂ ನಮ್ಮನ್ನು ಹರಿಸಿದ್ದೀರಿ. ನಿಮ್ಮ ಬಾಂಧವ್ಯ ಎನ್ನುವುದು ಮುಂದಿನ ದಿನಗಳಲ್ಲೂ ಹೀಗೆ ಇರಲಿ. ಎಲ್ಲರೂ ಸೇರಿ ಈ ಕಲೆಯ ಪರಂಪರೆಯನ್ನು ಉಳಿಸುವಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಸಹಕರಿಸಿದ ಎಲ್ಲರಿಗೂ ಅನಂತಾನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.